ದಿವಿ, ಹೋದ ವಾರ ನಾನು ಬ್ಯೂಗಲ್ ರಾಕ್ ಪಾರ್ಕ್ನಲ್ಲಿ ವಾಕ್ ಮಾಡಿದ ಮೇಲೆ ಮಾಮೂಲಿಯಾಗಿ ಅದೇ ಬೈಟು ಕಾಫಿನಲ್ಲಿ ಕಾಫಿ ಕುಡಿತಾ ನಿಂತಿದ್ದೆ. ಅದೇ ಗಾಂಧಿ ಬಜಾರ್ ಬ್ಯೂಗಲ್ ರಾಕ್ ಹತ್ರ ಇರೋ ಬೈಟು ಕಾಫಿನಾ? ಹಾ, ಅಲ್ಲಿ ಅಲ್ಲಿ ಒಬ್ಬ ರೆಗ್ಯುಲರ್ ಆಗಿ ಪುಸ್ತಕಗಳನ್ನು ಮಾರ್ತಾ ಇರ್ತಾನೆ. ಅವನ ಹತ್ರ ಒಬ್ಬ ಯಂಗ್ ಚಾಪ್ ಒಂದು ಪರ್ಟಿಕ್ಯುಲರ್ ಬುಕ್ನ ಕೇಳ್ತಾ ಇದ್ದ. ನನಗೂ ಅದೊಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾವುದೋ ಫೇಮಸ್ ಇಂಗ್ಲಿಷ್ ಆಥರ್ ಬರೆದಿರೋ ಬುಕ್. ನೀನು ತುಂಬ ಸಲ ಅದನ್ನು ಹೇಳ್ತಿರ್ತೀಯ. ಅಬೌಟ್ ಮೌಂಟೇನಿಯರಿಂಗ್ ಕಣೆ ಆ ಬುಕ್. ಮೌಂಟೇನಿಯರಿಂಗ್ ಬಗ್ಗೆ ನಾವೆಲ್ಲ ಹಾ, ಅದೇ ತುಂಬಾ ಫೇಮಸ್ ಆಥರ್ ಜೆಫ್ರಿ ಆರ್ಚರ್ ಅವರದ್ದು ಪಾತ್ಸ್ ಆಫ್ ಗ್ಲೋರಿ ಅಂತ ಇರ್ಬೇಕು ಅನ್ಸತ್ ನೋಡಿ. ಹಾ, ಅದೇ. ಆಗ ನನಗೆ ನಮ್ಮ ವಾಸಮೂರ್ತಿ ಅವ್ರ ನೆನಪಾಯ್ತು. ನಾವ್ಯಾಕೆ ಅವ್ರ ಮೌಂಟೇನಿಯರಿಂಗ್ ಎಕ್ಸ್ಪೀರಿಯನ್ಸ್ನ ಕೇಳಬಾರ್ದು, ಕೇಳಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೇಳ್ಬೋದಲ್ವಾ ಅಂತ ಮನಸ್ಸಿಗೆ ಬಂತು. ಹಾ, ವಂಡರ್ಫುಲ್ ಐಡಿಯಾ. ಬನ್ನಿ ವಾಸು ಅಂಕಲ್ ಅವರ ಅನುಭವಗಳನ್ನು ಕೇಳೋಣ. ಸ್ಪೋರ್ಟ್ಸ್ ಆರ್ ಇಂಟಿಗ್ರಲ್ ಟು ದಿ ಆಲ್ ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅದರಲ್ಲಂತೂ ಸಾಹಸ ಕ್ರೀಡೆಗಳು, ಚಾರಣ ಮತ್ತು ಪರ್ವತಾರೋಹಣ ಅಂದ್ರೆ ಟ್ರೆಕಿಂಗ್ ಅಂಡ್ ಮೌಂಟೇನಿಯರಿಂಗ್ ಅತ್ಯಂತ ಕ್ಲಿಷ್ಟಕರವಾದದ್ದು. ಇಟ್ ನೀಡ್ಸ್ ಅ ಲಾಟ್ ಆಫ್ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ಯಾಮಿನಾ. ಈ ಫೀಲ್ಡ್ ನಲ್ಲಿ ಮುನ್ನುಗ್ಗಕ್ಕೆ ಧೈರ್ಯ, ಗುರಿ ಸಾಧನೆ ಮಾಡೋ ಛಲ, ಮಾನಸಿಕ ದಾರ್ಢ್ಯತೆ ತುಂಬಾನೇ ಇಂಪಾರ್ಟೆಂಟ್. ಇದು ಎಲ್ಲರಲ್ಲಿ ಇರಲ್ಲ. ಈ ಸಾಧನೆ ಮಾಡಿರೋರು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ನ ಸದಸ್ಯರಾದ ಶ್ರೀ BS ವಾಸುದೇವ್ ಮೂರ್ತಿ ಅವರು. ಇವರು ಮೂಲತಃ ತರೀಕೆರೆಯವರು. ಓದೋದಕ್ಕೆ ಅಂತ ಬೆಂಗಳೂರಿಗೆ ಬಂದು ಇವರು ಎಲ್ಲಾ ತರಹದ ಕ್ರೀಡೆಗಳಲ್ಲೂ ಭಾಗವಹಿಸಿದ್ದಾರೆ. ಕ್ರಾಸ್ ಕಂಟ್ರಿ ರೇಸ್ ಇರ್ಬೋದು, ಸೈಕ್ಲಿಂಗ್, ಹಾಕಿ ಇರ್ಬೋದು, ಫುಟ್ಬಾಲ್, NCC ಸರ್ಟಿಫಿಕೇಶನ್ಸ್, ಮೌಂಟ್ ಆಬೂನಲ್ಲಿ ಆರ್ಮಿ ಅಟ್ಯಾಚ್ಮೆಂಟ್ ನ NSS ಕ್ಯಾಂಪ್ ಇರಬಹುದು, ಗಂಗಾ ಶುದ್ಧೀಕರಣ ಶಿಬಿರ ಇರಬಹುದು. ಹಿ ಹ್ಯಾಸ್ ಬೀನ್ ದೇರ್, ಡನ್ ದಟ್. ಇವರ ಮೌಂಟೇನಿಯರಿಂಗ್ ಜರ್ನಿ ಕರ್ನಾಟಕದ ಯಾಣ, ಸಾವಂದುರ್ಗ, ರಾಮದೇವ್ರ ಬೆಟ್ಟ, ಕುಮಾರ್ ಪರ್ವತ ಆ ಥರ ಶುರುವಾಗಿದ್ದು ನೆಕ್ಸ್ಟ್ ತಮಿಳ್ನಾಡಿನ ನೀಲ್ಗಿರಿ ಹಿಲ್ಸ್ 8700 ಫೀಟ್ಗೆ ಮುಟ್ತು. ಆಮೇಲೆ ಅವರು ಮನಾಲಿನಲ್ಲಿ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಮಾಡಿಕೊಂಡು, ಇದಾದ ನಂತರ ಹಿಮಾಚಲ್ ಪ್ರದೇಶದ ಶ್ರೀತಿಧರ್ 17,700 ಫೀಟ್ 17,700 ಅಡಿ ಎತ್ತರ, ಲದ್ದಾಖಿ 18,300 ಫೀಟ್ ಅಂದ್ರೆ 18,300 ಅಡಿ ಎತ್ತರ, ಮನಾಲಿ 18,600 ಫೀಟ್ ಅಂದ್ರೆ 18,600 ಅಡಿ ಎತ್ತರ ಹತ್ತಿದ್ರು. ಆಮೇಲೆ ಚಂದ್ರಭಾಗ ಅಂದ್ರೆ CB13 20,500 ಫೀಟ್ 20,500 ಅಡಿ ಎತ್ತರ ಹತ್ತಿದ ನಂತರ ಹಿಸ್ ಪಿನಕಲ್ ಅಚೀವ್ಮೆಂಟ್ ಅಂದ್ರೆ ಇವತ್ತಿನ ಉತ್ತರಾಖಂಡ್ನ ಗರ್ವಾಲ್ನ 3ನೇ ಅತ್ಯಂತ ಎತ್ತರದ ಮೌಂಟ್ ಕಾಮೆಟ್ 25,500 ಫೀಟ್ ಅಂದ್ರೆ 25,500 ಅಡಿ ಎತ್ತರದ ಪರ್ವತವನ್ನು ಆಸ್ ಅ ಸಿವಿಲಿಯನ್ ಆಗಿ ವಿತೌಟ್ ಆಕ್ಸಿಜನ್ ಸಿಲಿಂಡರ್ ಹತ್ತಿ ಸಕ್ಸಸ್ಫುಲ್ ಆಗಿ ವಾಪಸ್ ಬಂದದ್ದು. ವಾಹ್, ಮೈ ನವಿರೇ ಇರತ್ತೆ ಅಲ್ವಾ ಇದನ್ನ ಕೇಳಿದ್ರೆ. ಬನ್ನಿ ಇನ್ನು ಅವರಿಂದಾನೇ ಅವ್ರ ಅನುಭವಗಳನ್ನ ಕೇಳೋಣ. ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ. ಹಲೋ ವಾಸು ಅಂಕಲ್, ಹೇಗಿದ್ದೀರಾ? ಓ ನಮಸ್ಕಾರ ದೀಪ್ತಿರಾವ್, ಚೆನ್ನಾಗಿದ್ದೀನಮ್ಮ. ಬಹಳ ದಿವಸಗಳಾಯ್ತು ನಿನ್ನನ್ನು ನೋಡಿ. ಹಾ ಅಂಕಲ್, ಸಡನ್ ಆಗಿ ಮೌಂಟೇನಿಯರಿಂಗ್ ಏನೋ ನೆನಪಾಯ್ತು. ಮೌಂಟೇನಿಯರಿಂಗ್ ಅಂದ್ರೆ ವಾಸು ಅಂಕಲ್ ಯಾವಾಗ್ಲೂ ನಮಗೆ. ಓ ಹೌದಮ್ಮ, ಕರೆಕ್ಟ್. ಅದೇ ವಿಷಯಕ್ಕೆ ನೀನ್ ಕೇಳೋದು ಬಹಳನೇ ಖುಷಿ ಆಗುತ್ತೆ. ಹಳೆ ನೆನಪುಗಳನ್ನ ಮತ್ತೆ ಇನ್ನೊಂದ್ಸತಿ ಮೇಲ್ಕ್ ಹಾಕ್ದಂಗ ಆಗುತ್ತೆ ದೀಪ್ತಿರಾವ್. ಹೌದು, ಅದಕ್ಕೇನೆ ನಿಮ್ದೆಲ್ಲ ಒಂದ್ ಸ್ವಲ್ಪ ಸ್ಟೋರೀಸ್ ಅನ್ನ, ನಿಮ್ ಅನುಭವಗಳನ್ನ ನಮ್ ನೆಕ್ಸ್ಟ್ ಜನರೇಷನ್ಸ್ಗೆ ಎಲ್ಲ
ಕೇಳ್ಸೋಣ. ಆಗ ಹೆಂಗಿತ್ತು ಮೌಂಟೇನಿಯರಿಂಗ್, ಹೆಂಗೆ ನೀವು ಏನೇನೆಲ್ಲ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರಿ, ನಿಮ್ ಇಂಟ್ರೆಸ್ಟಿಂಗ್ ಲೈಫ್ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ಬಂದ್ವಿ ಅಂಕಲ್. ನಂದೇನೇನು ಅನುಭವ ಇದೆ ಅದನ್ನೆಲ್ಲ ಎಷ್ಟೆಷ್ಟು ಜ್ಞಾಪಕ ಆಗುತ್ತೆ, ಜ್ಞಾಪಕ ಬರುತ್ತೆ. ಯಾಕೆ ಗೊತ್ತಾ, ಅವೆಲ್ಲ ಬಹಳ ಹಳೆ ನೆನಪುಗಳು ಅಲ್ವಾ. ಸುಮಾರು 30-40 ವರ್ಷದ ಹಳೆ ದಿನಗಳಾಗಿದ್ರಿಂದ, ವರ್ಷಗಳಿಂದ ನಾನು ಆದಷ್ಟು ಜ್ಞಾಪಕ ಮಾಡ್ಕೊಂಡೆ ಹೇಳ್ತೀನಮ್ಮ. ಸೊ ಅಂಕಲ್, ನಿಮ್ಗೆ ಈ ಟ್ರೆಕ್ಕಿಂಗ್ ಮತ್ತೆ ಮೌಂಟೇನಿಯರಿಂಗ್ ಈ ಕಡೆಗೆ ಈ ತರ ಆಸಕ್ತಿ ಹೆಂಗೆ ಮೂಡ್ತು? ನಾನು ಸ್ಕೂಲ್ ಡೇಸ್ನಲ್ಲೇ ಸ್ವಲ್ಪ ಸ್ಪೋರ್ಟ್ಸ್ ಮೆನ್ ಆಗಿದ್ದೆ. ನಾನು ಸ್ವಲ್ಪ ಖೋಖೋ, ಅಥ್ಲೆಟಿಕ್ಸು ಅಂಥದನ್ನೆಲ್ಲ ಹೋಗೋದಕ್ಕೋಸ್ಕರ ಸ್ಟೇಟ್ಗೆಲ್ಲ ರೆಪ್ರೆಸೆಂಟ್ ಮಾಡಿದ್ದೆ. ಸ್ಟೇಟು ಮತ್ತೆ ತಾಲೂಕ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು ಎಲ್ಲ. ಹಾಗೇನೆ ಮಾಡ್ತಾ ಮಾಡ್ತಾ ನನ್ನ ಕಾಲೇಜ್ ಡೇಸಿಗೆ ನಾನು NCC ಜಾಯಿನ್ ಆದೆ. NCC ಜಾಯಿನ್ ಆಗಿದ್ದಾಗ ನಾನಲ್ಲಿ ಅದಕ್ಕೆಲ್ಲ ಟ್ರೆಕ್ಕಿಂಗು ಮತ್ತೆ ಇನ್ನು ಉಳಿದಿದ್ದು ಸ್ಪೋರ್ಟ್ಸ್ನೆಲ್ಲ ಮಾಡಬೇಕಾಗತ್ತೆ. ಹಂಗಾಗಿ ಮಾಡ್ತಾ 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 ಸಣ್ಣ ಪುಟ್ಟ ಊರುಗಳಿಗೆ ಹೋಗೋದು, ಸೈಕಲಲ್ಲಿ ಹೋಗೋದು, ಈ ಥರ ಎಲ್ಲ ನನಗೆ ಬಂದು, ನಾನು ಸ್ಪೋರ್ಟ್ಸ್ಗಳಲ್ಲಿ ಸ್ವಲ್ಪ ಮುಂದುವರಿಬಾರ್ದು, ಒಂಥರ ಚೆನ್ನಾಗಿರುತ್ತೆ ನಾವು ಹೊರದೇ. ಯಾಕೆಂದ್ರೆ ನಾನು ಬಂದಿರದೆ ಮಲೆನಾಡಿಂದ, ತರೀಕೆರೆಯಿಂದ ನಾನು ಬಂದಿರೋದ್ರಿಂದ ಅಲ್ಲಿ ನಮ್ದು ಚಿಕ್ಕಮಗಳೂರು ಡಿಸ್ಟಿಕ್ ಎಲ್ಲಾವುದುವೆ ದೊಡ್ಡ ದೊಡ್ಡ ಬೆಟ್ಟದ ಸಾಲೆ ಇದೆ ಅಲ್ಲಿ. ಸೊ ಮುಳ್ಳಯ್ಯನಗಿರಿ ಇದೆ, ಮತ್ತೆ ನಾವು ಕುದುರೆಮುಖ ಇದೆ, ಕಲ್ಲತ್ತಿಗಿರಿ ಫಾಲ್ಸು ಅಲ್ಲೆಲ್ಲ ಇದೆ. ಹಾಗಾಗಿ ಸಂಬಂಧಿಕರುಗಳ ಜೊತೆ ಇವ್ರ ಜೊತೆ ಹೋಗ್ತಾ ಇದ್ವಿ. ಅವಾಗೆಲ್ಲ ಏನು ಇವಾಗ ಸಿಕ್ಕಿದ್ ಬಸ್ಸು ಅಥವಾ ಎತ್ತಿನ ಗಾಡಿ ಅಥವಾ ಯಾವುದೋ ಒಂದು ಆಟೋ ಗೀಟೋ ಟೆಂಪೋ ಯಾವ್ದಾದ್ರು ಸಿಕ್ತು ಅಂದ್ರೆ ಹೋಗ್ತಾ ಇದ್ವಿ. ಅವಾಗೆಲ್ಲ ತುಂಬಾ ಕಷ್ಟ ದಿನಗಳಾಗಿದ್ರಿಂದ ಒಮ್ಮೊಮ್ಮೆ ನಾವು ಸೈಕಲಲ್ಲೆಲ್ಲ ಹೋಗ್ತಾ ಇದ್ವಿ. ಕಾಲ್ನಡಿಗೆನಲ್ಲಿ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಸೈಕಲನ್ನ ತಳ್ಕೊಂಡು ಹೋಗೋದು, ಕೊಚ್ಚೆ ಗುಂಡಿಗಳು ಚರಂಡಿಗಳು ಬಂತು ಅಂದ್ರೆ ಎತ್ಕೊಂಡ್ಬಿಟ್ಟು ಅದನ್ನ ಆ ಕಡೆ ದಡಕ್ಕಿಟ್ಟು ಮತ್ತೆ ಈಗೇನ್ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ತರ ಅನುಭವಗಳು ಆಗಿದ್ರಿಂದ ಒಂಥರ ಅಲ್ಲಿರೋ ವಾತಾವರಣಗಳನ್ನ ಎಲ್ಲ ನೋಡಿ, ಸಣ್ಣ ಪುಟ್ಟ ಬೆಟ್ಟಗಳನ್ನೆಲ್ಲ ನೋಡಿ, ನಾವಲ್ಲಿ ಒಂದ್ ಬಂಡೆ ಮೇಲೆ ಹತ್ತಿ ನಿಂತಿದ್ ಕೂಡ್ಲೇನೆ ಎಲ್ರಿಗಿಂತ ನಾವು ಮೇಲಿದ್ದೀವಿ. ಈ ಬಂಡೆ ಮೇಲಿಂದ ನಿಂತ ಕೂಡ್ಲೆ ನಮ್ಗೆ ಎಷ್ಟೋ ಸುತ್ತಮುತ್ತಲು ಇರೋ ಹಳ್ಳಿಗಳು, ಆಮೇಲೆ ಬೆಳಗಿನ ಹೊತ್ತು ಅಲ್ಲಿ ಮತ್ತೆ ಹಕ್ಕಿ ಪಕ್ಷಿಗಳೆಲ್ಲ ಕೂಗುದು, ಇದ್ರದ್ದೆಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ಅನ್ನಿಸ್ತು. ಯಾಕೆಂದ್ರೆ ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇರುತ್ತೆ. ಹಂಗಾಗಿ ನನಗೆ ಸ್ವಲ್ಪ ಯಾಕೆ ನಾನು ಮುಂದುವರಿಬಾರ್ದು ಅಂತ ನನ್ಗೆ ಅನ್ನಿಸ್ತಮ್ಮ. ಓಕೆ ಸೂಪರ್ ಅಲ್ವಾ ಅಂಕಲ್? ಬೆಟ್ಟ ಗುಡ್ಡದ ಮೇಲೆ ಟಾಪ್ ಅಲ್ಲಿ ಇದ್ದಾಗ ಫೀಲಿಂಗ್ ನೀವ್ ಹೇಳ್ದಂಗೆ ಹೌದು ಎಲ್ಲಾರು ಕೆಳಗಡೆ ಇರ್ತಾರೆ, ನಾವು ಮಾತ್ರ ಅಲ್ಲಿ ಮೇಲೆ ಇದ್ದಂಗೆ ಒಂಥರ ಒಳ್ಳೆ ಫೀಲಿಂಗ್ ಅಂತ ಅನಿಸ್ತಾ ಇರತ್ತೆ. ನೀವು ಎಷ್ಟೊಂದು ಸ್ಮಾಲ್ ಆಗಿ ಮನೆ ಹತ್ರದಲ್ಲಿ ಎಲ್ಲ ಸ್ಟಾರ್ಟ್? ಹೌದಮ್ಮ, ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನಾನು ರಾಮನಗರದಲ್ಲಿ ಪ್ರತಿ ಶನಿವಾರ ಭಾನುವಾರ ಹೋಗ್ತಾ ಇದ್ವಿ. ನಮ್ದು ಕರ್ನಾಟಕ ಮೌಂಟೇನಿಂಗ್ ಅಸೋಸಿಯೇಷನ್ ಅಂತ ಹೇಳಿ ಇಲ್ಲೇ ಬೆಂಗಳೂರಲ್ಲಿ ಇದೆ, KMA ಅಂತ. ಹೌದು, ಸುಮಾರು 60-65 ವರ್ಷ ಹಳೇದದು. ತುಂಬಾ ಅವರು ಹಿಮಾಲಯಸ್ಗೆಲ್ಲ ವರ್ಷಕ್ಕೆ 1-2 ಎಕ್ಸ್ಪಿಡಿಷನ್ಸ್ಗಳು ಎಲ್ಲ ಹೋಗಾರ. ಸೊ ಅದ್ರೊಳಗಡೆ ನಾನು ಹೋಗಿ ಮಾಡ್ಬೋದು ಅಂತ ಇತ್ತು. ಈಗ ಸೈಕ್ಲಿಂಗು ಅಲ್ಲಿ ಇಲ್ಲಿ ಹೋಗಿದ್ದಾಗ ನಾವು ಪರಿಚಯಗಳು ಆಯ್ತು. ಒಮ್ಮೆ ನಾನು NCC ನಲ್ಲಿ ಇಲ್ಲಿಂದ ಮೈಸೂರಿಗೆ ಸೈಕಲಲ್ಲಿ ಹೋಗಿದ್ದೆ. ಬೆಳಗ್ಗೆ 6 ಗಂಟೆಗೆ ಬಿಟ್ಬಿಟ್ಟು ಸಂಜೆ 7 ಗಂಟೆ 8 ಗಂಟೆಗೆಲ್ಲ ಮೈಸೂರಿಗೆ ಹೋಗಿದ್ವಿ NCC ಮುಖಾಂತರ. ಸೈಕ್ಲಿಂಗ್ ಅಲ್ಲೇ ಹೋಗಿದ್ವಿ. ಆಮೇಲೆ ಮಂಡ್ಯಾಗ ಹೋಗಿದ್ವಿ, ಕನಕಪುರ ರೋಡಿಗೆ, ತುಮಕೂರ್ಗೆ. ಅವಾಗ ಫ್ರೆಂಡ್ಸ್ಗಳು ಮದ್ವೆಗಳು ಏನಾದ್ರು ಇದೆ ಅಂದ್ರೆ ನಾವು ಬಸ್ ಹತ್ತುತ್ತಾ ಇರ್ಲಿಲ್ಲ. ಒಂದು 15-20 ಜನ ಸೈಕಲ್ ತಗೊಂಡ್ಬಿಟ್ಟು ಒಂದು 2-3 ಅವರ್ ಮುಂಚೆನೆ ಬೆಳಗ್ಗೆ ಬೇಗಲೇ ಎದ್ದು ಮುಹೂರ್ತದ ಟೈಮ್ಗೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಅಲ್ಲಿ ಇದ್ದಾರ ಜೊತೆ ಎಲ್ಲ ಮಾತಾಡ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಸಂಜೆ ಬರ್ತಾ ಇದ್ವಿ. ನಮ್ಗೆ ಅದೇ ಒಂದು ಖುಷಿ ಇತ್ತು, ಎಷ್ಟು ಬೇಗ ಹೋಗ್ತೀವಿ ಏನು ಅಂತ. ಇಲ್ಲೇ ನಾವೇನಾರು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಂದಿ ಬೆಟ್ಟ ಅಂತದಕ್ಕೆ ಹೋಗ್ಬೇಕಾದ್ರೆ ಆ ಸೈಕಲ್ ಅಲ್ಲೇ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಸೊ ಈಗ ನೀವ್ ಹಿಂಗೇನೆ ಸ್ಮಾಲ್ ಬೆಟ್ಟ ಹತ್ತಿ ಮಾಡಿ ಬೇರೆ ಬೇರೆ ರೀತಿ ಸ್ಪೋರ್ಟ್ಸ್ ಆಡಿದೀರಾ. ನಿಮ್ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿ ಸೂಪರ್ ಖುಷಿ ಆಯ್ತು. ಸೊ ಎಷ್ಟೊಂದು ಸ್ಪೋರ್ಟ್ಸ್ ಆಡಿದೀರಾ ನೀವು ಎಲ್ಲ? ಹೌದು, ನಾನು ಕಾಲೇಜಲ್ಲಿ SJ ಪಾಲಿಟೆಕ್ನಿಕಲ್ ಓದ್ಬೇಕಾದ್ರೆ ನಾನು ಆ ವರ್ಷ ಚಾಂಪಿಯನ್ ಆಗಿದ್ದೆ. 100 ಮೀಟರ್ಸ್, 200, 300, 400, 800, ಆಮೇಲೆ ಕೇರಮು, ಟೇಬಲ್ ಟೆನ್ನಿಸ್, ಚೆಸ್ ಇಂಥದ್ರೊಳಗೆ ಸುಮಾರು 8-9 ಪ್ರೈಸ್ಗಳು ಬಂದಿತ್ತು 2ನೇ ವರ್ಷ. ಮತ್ತೆ 3 ವರ್ಷದಲ್ಲೂ ಬಂತು. ಅದೇ ತರ NCC ನಲ್ಲೂ ಪ್ರತಿ ವರ್ಷ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಇತ್ತು. ಆ ತರ ಹೋಗಿ ಸ್ವಲ್ಪ ಅದ್ರಗಡೆ ಸೈಕ್ಲಿಂಗು, ಮತ್ತೆ ಹಾರ್ಸ್ ರೈಡಿಂಗು, ಮತ್ತೆ ಫೈರಿಂಗು, ಆಮೇಲೆ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ಗಳು, RD ಪೆರಿಡಿಕ್ ಸೆಲೆಕ್ಷನ್, ಈ ತರ ಎಲ್ಲ ಹೋಗ್ತಾ ಇದ್ದ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಒಲವು ಮೂಡ್ತು ಮೇಡಮ್. ಸೊ ಇವಾಗ ನೀವು ಅದರಿಂದ ಸ್ಲೋ ಆಗಿ ಮೌಂಟೇನಿಯರಿಂಗ್ ಕಡೆಗೆ ಮೂವ್ ಆಗ್ತಾ ಹೋದ್ರಿ ನೀವು? ಹೌದು, ಅದಕ್ಕಿಂತ ಮುಂಚೆನೆ ಮೌಂಟೇನಿಂಗ್ ಬೇಕು ಅಂದ್ರೆ ಸ್ವಲ್ಪ ನಮ್ದು ಎಕ್ಸರ್ಸೈಸಸ್ ಎಲ್ಲ ಬೇಕಾಗುತ್ತೆ ಅಂತೇಳಿ ನಾನು
ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ಗಳು ಮಾಡ್ತಾ ಇದ್ದೆ. ಅವಾಗ ಪುಷ್ಪ ನಾಚಪ್ಪ, ಅಶ್ವಿನಿ ನಾಚಪ್ಪ, ರೀತಾ ಅಬ್ರಾಮು, ಉದಯ್ ಕೆ ಪ್ರಭು, ಶ್ರೀನಿವಾಸ ಅವರೆಲ್ಲ ಇರ್ತಾ ಇದ್ರು. ಅವ್ರ ಜೊತೆ ನಾನು ಬೆಳಗ್ಗೆ ಒಂದು ಚಾಮರಾಜಪೇಟೆಯಿಂದ ಒಂದು 6-7 ಕಿಲೋಮೀಟರ್ ಸ್ಟೇಡಿಯಂ ಅಲ್ಲಿ ತನಕ ನಡ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಒಂದು 18-20 ಕಿಲೋಮೀಟರ್ಗಳು ಹೋಗ್ಬಿಟ್ಟು, ಸೊ ಕ್ರಾಸ್ ಕಂಟ್ರಿ ರೇಸ್ ಅಂತ ಹೇಳ್ಬಿಟ್ಟು ಅದು ನಾವು ಕೋಲಾರದಲ್ಲಿ, ಆಮೇಲೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಬೇರೆ ಬೇರೆ ಕಡೆ ಅದು 26.5 ಕಿಲೋಮೀಟರ್ ಇರುತ್ತೆ. ಫಸ್ಟ್ 5 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್ ಈ ತರ ಹೋಗ್ಬಿಟ್ಟು ಅದಕ್ಕೆಲ್ಲ ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ. ಅದೇ ತರನೇ ಭಾಸ್ಕರನ್ ಒಬ್ರು ಕೋಚ್ ಇದ್ರು, ನಮ್ಮ ಹಾಕಿ ಭಾಸ್ಕರನ್ ಕೋಚ್. ಅವ್ರ ಜೊತೆ ನಾನು ಒಂದು 6 ತಿಂಗಳು ಪಳಗದೆ ನಾನು. ಆದ್ರೆ ನಂದ ಹಣದ ಸಮಸ್ಯೆಗಳು ಇದ್ದಿದ್ರಿಂದ ನಾನು ಮುಂದುವರಿಯಕ್ಕಾಗಲಿಲ್ಲ. ಸೊ ಹಂಗಾಗಿ ಇದ್ದಿದ್ರೊಳಗಡೆನೆ ನಾನು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಈ ರಾಕ್ ಕ್ಲೈಂಬಿಂಗು, ಟ್ರೆಕ್ಕಿಂಗ್ ಉಪಯೋಗಿಸಿದೆ. ಯಾಕೋಸ್ಕರ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಗೆ. ಬರೋ 8 ಆಣೆ 30 ಪೈಸಾ ಇದನ್ನ ಡಬ್ಬಕ್ಕೆ ಹಾಕ್ಬಿಟ್ಟು ಒಂದು 5-6 ರೂಪಾಯಿ ಆದ್ಕೊಳ್ಳೆ ವೀಕೆಂಡ್ ಒಳಗೆ ನಮ್ಮ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು 6 ರೂಪಾಯಿ ಕೊಟ್ಬಿಟ್ಟು ನಾನು ರಾಮನಗರಕ್ಕೆ, ಕನಕಪುರಕ್ಕೆ, ನಂದಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದೆ. 2 ವಾರ ದುಡ್ಡು ಕೂಡ ಆಗದೆ ಅಂದ್ರೆ ಒಂದು 10-12 ರೂಪಾಯಿ ಆಗ್ತಿತ್ತು. ಓವರ್ ನೈಟ್ ಅಂದ್ರೆ ರಾತ್ರಿನೇ ಹೋಗ್ಬಿಡ್ತಾ ಇದ್ವಿ. ಸಂಜೆ ಇಲ್ಲಿಂದ ಹೊರಟೋಗೋದು ನಾವು ಮಾಕ್ಳಿ ಅಂತಿತ್ತು, ಅಲ್ಲಿಗೆ ಟ್ರೈನಲ್ಲಿ ಹೋಗ್ಬಿಟ್ವಿ ಅಂದ್ರೆ ಅಲ್ಲಿಂದ ರಾತ್ರಿ ನಾವು ನಂದಿ ಬೆಟ್ಟ ಹತ್ಕೊಂಡು ಬೆಳಗ್ಗೆ ಎದ್ದು ಅಲ್ಲೊಂದ್ ಸ್ವಲ್ಪ ಹೊತ್ತಿದ್ದು ವಾಪಸ್ ಬರ್ತಾ ಇದ್ವಿ. ಅದೇ ತರ ಸ್ವಲ್ಪ ಜಾಸ್ತಿ ದುಡ್ಡು ಕೂಡ ಹಾಕ್ದಾಗ ಯಾಣ, ಆಗಿನ ಕಾಲದ ಅವಾಗ ನಾವು ಸಿರ್ಸಿಯಿಂದನೇ ನಡ್ಕೊಂಡು ಹೋಗ್ತಿದ್ವಿ. 4-5 ದಿವಸ ನಡ್ಕೊಂಡು ಗದ್ದೆ ಇದ್ರೊಳಗೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ಸಣ್ಣ ಬೆಂಬುದು ನೀರು ಹರಿಯುತ್ತಲ್ಲ ನಾಲಗಳು, ಅಂತದಕ್ಕೆಲ್ಲ ಸರ್ಕಸ್ ಮಾಡ್ಕೊಂಡು ನಾವು ಬ್ಯಾಂಬೂನೇ ಬ್ರಿಡ್ಜ್ ತರ ಅದ್ರೊಳಗಡೆ ಹೋಗ್ತಾ ಇದ್ವಿ. ಅಲ್ಲಿ ಭೈರದೇವರ ಭಟ್ರು ಅಂತಿದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಯಾಣಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಯಾಣ ಒಂದು ಸುಂದರ ತಾಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲಿ 2 ದಿವಸ ಇದ್ವಿ. ಅದು ಒಂಥರ ಮೆಮೊರೇಬಲ್. ಅದೇ ತರನೇ BR ಹಿಲ್ಸು ಮತ್ತೆ ನಂದಿ, ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಸುತ್ತಮುತ್ತಲು ಕರ್ನಾಟಕದಲ್ಲಿ ಸುತ್ತಮುತ್ತಲು ಎಲ್ಲೆಲ್ಲಿದೆ, ಅಂತರಗಂಗೆ, ರಾಮನಗರ, ಕನಕಪುರ, ಆಮೇಲೆ ಚಿತ್ರದುರ್ಗ, ಕುಮಾರ ಪರ್ವತ ಎಲ್ಲಾ ಕಡೆ ನಾವು ಹೋಗ್ಬಿಟ್ವಿ. ಆದ್ರೆ ನಾವ್ ಎಷ್ಟೋ ಸತಿ ಇಲ್ಲಿಂದ ಹೋಗ್ಬೇಕಾರೆ ಮರಳಿನ ಲಾರಿ, ಜಲ್ಲಿ ಲಾರಿ, ಕಲ್ಲಿನ ಲಾರಿನಲ್ಲಿ ಈ ತರ ಎಲ್ಲ ಯಾವ್ದಾದ್ರು ಟ್ರಾನ್ಸ್ಪೋರ್ಟೇಷನ್ ಇತ್ತು ಅಂದ್ರೆ ಮಧ್ಯದಲ್ಲಿ ಯಾರನ್ನಾರು ರಿಕ್ವೆಸ್ಟ್ ಮಾಡ್ಬಿಟ್ಟು ನಾವು ಇದನ್ನ ಕೇಳ್ತಾ ಇದ್ವಿ. ನಾವು ಡ್ರಾಪ್ ಕೇಳ್ತಾ ಇದ್ವಿ. ನಮಗೆ ಏನಾಗ್ತಾ ಇತ್ತು ಅಂದ್ರೆ ಒಂದೊಂದ್ಸತಿ ಅವರು ಬಸ್ನಾರು ಅವರು ನಮ್ಮನ್ನ ನೋಡ್ಬಿಟ್ಟು ನಮ್ ಡ್ರೆಸ್ ನೋಡ್ಬಿಟ್ಟು ಅವರು ನಿಲ್ಲಿಸ್ತಾ ಇರ್ಲಿಲ್ಲ. ನಾವ್ ಎಷ್ಟೋ ದೂರ ನಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ನಾನು NCC ಆಗಿದ್ರಿಂದ NCC ಡ್ರೆಸ್, ಒಂದು ಕ್ಯಾಪ್ ಹಾಕೊಂಡು ಒಂದು ಶಿಲ್ ಇಟ್ಕೊಂಡಿದ್ದೆ. ನಾನ್ ಮಧ್ಯದಲ್ಲಿ ಒಂದು ದೊಣ್ಣೆ ಇಟ್ಕೊಂಡ್ಬಿಟ್ಟು ಶಿಲ್ ಹಾಕಿದ ಕೂಡಲೇ ಪೊಲೀಸ್ನವ್ರು ಇದಾರೆ, ನಿಲ್ಸೋ ಅಂತ ಇದ್ರು. ಅವಾಗ ನಾವು ಲಾರಿ, ಟ್ರ್ಯಾಕ್ಟ್ರು, ಬಸ್ಗಳನ್ನ ಹತ್ಕೊಂಡು ವಾಪಸ್ ಬರ್ತಾ ಇದ್ವಿ. ಇವಾಗ್ಲೂ ನಮ್ಮ ಸ್ನೇಹಿತರುಗಳು ಪೊಲೀಸ್ ವಾಸು ಅಂತ ನಂಗೆ ರೇಗಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವತ್ತಿನ ದಿವಸ ಅಷ್ಟು ಕಷ್ಟ ಇತ್ತು, ವೆಹಿಕಲ್ಗಳು ಇಲ್ಲದ್ರಿಂದ ನಾವು ಆತರ ಮಾಡ್ತಾ ಇದ್ವಿ. ಎಲ್ಲಾ ತರ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ವಿ. ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಒಟ್ನಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ವಿ ಹಗಲು ರಾತ್ರಿ. ಒಂದ್ಸತಿ ಸಾವಂದುರ್ಗಕ್ಕೆ ಅಂತ ಹೋಗಿದ್ವಿ. ರಾತ್ರಿ ಹತ್ತಣ ಅನ್ನಕ್ಕೆ ಫುಲ್ ಹತ್ತಕ್ಕಾಗ್ದಲ್ಲಿ ಇದ್ದದಕ್ಕೆ ಅರ್ಧ ರಾತ್ರಿನಲ್ಲಿ ಅಲ್ಲೇ ಹಗ್ಗ ಕಟ್ಕೊಂಡು ಇದ್ಬಿಟ್ಟು ಮತ್ತೆ ಬೆಳಗ್ಗೆ ನಾವು 6 ಗಂಟೆಗೆ ನಾವು ಹತ್ತಿದ್ದಾಯ್ತು ಮಾಗಡಿ ಹತ್ರ ಇರೋ ಬೆಟ್ಟನ. ಹತ್ತಿದ್ರೆ ಫುಲ್ ಹತ್ಬೇಕು, ಅದು ಸಿಂಗಲ್ ರಾಕು, ಇಲ್ಲ ಅಂದ್ರೆ ಆಗಲ್ಲ. ಈ ಶಿವಗಂಗೆ ಇದು ಎಲ್ಲದನ್ನು ನಾವು ಬೇಕಾದಷ್ಟು ಹತ್ತಿದೀವಿ. ನೀವು ಕರ್ನಾಟಕದಲ್ಲಿರೋ ಯಾವ ಬೆಟ್ಟನೂ ಬಿಟ್ಟಿಲ್ಲ. ಸಾಕಷ್ಟು ಮಟ್ಟಿಗೆ ಎಲ್ಲ ಯಾವ್ಯಾವ್ದಿದೆ ಎಲ್ಲದಕ್ಕೂ ಹೋಗಿದೀವಿ. ನಾನು ಹಳ್ಳಿ ಫಾರೆಸ್ಟ್ ಅಂತೆ ಅಲ್ಲಿಗೆಲ್ಲ ಹೋಗಿದ್ವಿ. ಆನೆಗಳು ಅಟ್ಟಿಸ್ಕೊಂಡ್ ಬಂದಿದೆ ನಮ್ಗೆ. ಅವಾಗ ನಾವು ಪೇಪರ್ ಇಂದ ಬೆಂಕಿ ಮಾಡ್ಬಿಟ್ಟು ಅದು ವಾಪಸ್ ಹೋಗಿ ಕೊನೆಗೆ ನಮಗೆ ಬನ್ನೇರಘಟ್ಟ ಪೊಲೀಸ್ನವರು ಬಂದು ವ್ಯಾನಲ್ಲಿ ಹಿಡ್ಕೊಂಡು ಒಳಗಡೆ ಬಿಟ್ಟು ಪನಿಷ್ ಮಾಡಿ, ಆ ಥರದ್ದೆಲ್ಲ ಬೇರೆ ಬೇರೆ ತರ ಅನುಭವಗಳು ಅವೆಲ್ಲವೂ ಇದೆ. ಫೈನಲ್ ಇಯರ್ಗೂ ಹೋಗಕ್ಕಿಂತ ಮುಂಚೆನೆ ಒಂದ್ಸತಿ NCC ಕ್ಯಾಂಪ್ ಬಂತು. ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಅಂತ ಇದೆ, WHMI ವೆಸ್ಟರ್ನ್ ಹಿಮಾಲಯನ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಮನಾಲಿ ಅಂತ ಹೇಳ್ಬಿಟ್ಟು. ಸರಿ, ನಾನು ಅದಕ್ಕೆ ಅಪ್ಲೈ ಮಾಡಿದಾಗ ಕರ್ನಾಟಕದಲ್ಲಿ ನಾನು ಒಬ್ಬನೇ ಸೆಲೆಕ್ಷನ್ ಆದೆ. ಸೊ ಹಂಗಾಗ್ಬಿಟ್ಟು ನನಗೆ ಅಲ್ಲಿ ಒಳ್ಳೆ ಅನುಭವ ಆಯ್ತು. 1 ತಿಂಗಳು ಮನಾಲಿನಲ್ಲಿ ಇದ್ದೆ. ಪೀಕ್ ಹತ್ತೋದು, ಸ್ನೋ, ಗ್ಲಿಸೈಡಿಂಗು, ಹೇಗಿರುತ್ತೆ ವಾತಾವರಣ, ಎಷ್ಟು ಕಷ್ಟಪಟ್ಟಿರ್ಬೇಕು. ಬೆಳಗ್ಗೆ ಹೋದ್ರೆ ರಾತ್ರಿ ತನಕನೂ ಬರೀ ಕ್ಲೈಂಬಿಂಗ್, ಟ್ರೆಕ್ಕಿಂಗ್. ದಿವಸಕ್ಕೆ ಒಂದು 20-25-30 ಕಿಲೋಮೀಟರ್ ಬೆಟ್ಟ ಹತ್ತೋದು ಇಳಿದು, ಎವ್ರಿಡೇನು ಬೆಟ್ಟ ಹತ್ತೋದು ಇಳಿಯೋದೇ ಇರ್ತಿತ್ತು ಮೇಡಮ್. ಅದ್ರೊಳಗೆಲ್ಲ ಮಾಡ್ಕೊಂಡು ನನ್ಗೆ ಸರ್ಟಿಫಿಕೇಟ್ ಆಯ್ತು, ಬೇಸಿಕ್ ಮೌಂಟೇನಿಂಗ್ ಸರ್ಟಿಫಿಕೇಟ್ ಅಂತ ಆಯ್ತು. ಸೊ ಅವಾಗ ನನ್ಗೆ ಹೀಗೆ ನನ್ನ ಸ್ನೇಹಿತ ಒಬ್ಬ KMA ಅಂತಿದೆ, ನೀನ್ ಸೇರಿ ಜಾಸ್ತಿ ಸಾಧನೆ ಮಾಡ್ಬೋದು, ಬಾ ನಿನಗೆ ಚೆನ್ನಾಗಿರುತ್ತೆ ಅಂತಂದಾಗ ನಾನು ಹೋಗಿ ಅಲ್ಲಿ 50 ರೂಪಾಯಿ ಕೊಟ್ಟು ಮೆಂಬರ್ ಆದೆ. 50 ರೂಪೀಸ್ KMA ಮೆಂಬರ್ ಮೇಡಮ್.
1981 ಮೆಂಬರ್ ಸೊ ಆಮೇಲೆ ಸರಿ ಅಂತೇಳಿ ನಾನು 82-83 ಅವ್ರ ಜೊತೆ ಎಕ್ಸ್ಪಿಡಿಷನ್ ಸೆಲೆಕ್ಷನ್ ಆದೆ. ಅವಾಗ ನಾನು ಹಿಮಾಚಲ ಪ್ರದೇಶದಲ್ಲಿ ನಾವೊಂದು 10-12 ಜನ ಟ್ರೆಕ್ಕಿಂಗಿಗೆ ಹೋದ್ರು, ಒಂದು 8 ಜನ ಕ್ಲೈಂಬಿಂಗಿಗೆ ಬಂದ್ವಿ. ಟ್ರೆಕ್ಕಿಂಗ್ ಅಂಡ್ ಕ್ಲೈಂಬಿಂಗ್ ಇರುತ್ತೆ. ಟ್ರೆಕ್ಕಿಂಗು ನಾವು ಬೆಟ್ಟದ ತಪ್ಪಲಿಗೆ ಹೋಗ್ಲೇಬೇಕು ಅಂತಂದ್ರೆ ಸುಮಾರು 4-5 ದಿವಸ ನಾವು ಹೋಗ್ಬೇಕು. ಆಮೇಲೆ ಅದಕ್ಕೆ ಪ್ಲಾನ್ ಎಲ್ಲ ಮಾಡ್ಬೇಕಾಗ್ತದೆ. ಏನು ಅಂದ್ರೆ 1 ತಿಂಗಳು ಇದೆ ಅಂದ್ರೆ 1 ತಿಂಗಳಿಗೆ ಇಲ್ಲಿಂದನೇ ಫುಡ್ಡು ಗಿಡ್ಡು ಎಲ್ಲ ನಾವು ತಗೊಂಡು ಹೋಗ್ಬೇಕು. ಸೊ ಫಸ್ಟ್ ನೀವು ಇವಾಗ ಐ ಥಿಂಕ್ 1983 ಅಲ್ವಾ? 83 ಹೌದು ಕ್ಲೈಂಬಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಿಮಾಚಲ ಪ್ರದೇಶದಲ್ಲಿರೋ 18,700 ಅಡಿ ಅದು, ಮತ್ತೆ ಲಡಾಖಿ ಅಂತ 17,450, ಶಿಖಿಧರ್ ಅಂತ 17,000 ಅಡಿ. ಈ 3 ಉನ್ನತ ಶಿಖರನ ನಮ್ಮ ನಾಯಕ KR ಲವರಾಜ್ ಅಂತಿದ್ದಾರೆ ಬೆಂಗಳೂರಲ್ಲಿ, ಇವಾಗ್ಲೂ ಇಲ್ಲಿ ಇದ್ದಾರೆ, ಜಯನಗರದಲ್ಲಿ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಟ್ರೆಕ್ಕಿಂಗು ಕ್ಲೈಂಬಿಂಗು ಎಕ್ಸ್ಪಿಡಿಷನ್ಸ್ಗೆ ಹೋಗೋಕೆ ಶುರು ಮಾಡಿ ಸಕ್ಸಸ್ ಆಗಿ ಬಂದಾದ್ಮೇಲೆ ನಮ್ಗೆ ಇನ್ನೂ ಹುರುಪು ಜಾಸ್ತಿ ಆಯ್ತು ನಮ್ಗೆ. ಸೊ 1983 ಫಸ್ಟ್ ನಿಮ್ದು ಸಕ್ಸಸ್ಫುಲ್ ಆಯ್ತು. ನಿಮ್ಗೆ ಅಲ್ಲಿ ಥಿಂಕ್ ಅಲ್ಲಿ ಸ್ಟಾಪ್ ಆಗ್ಲಿಲ್ಲ. ಇಲ್ಲ ಮತ್ತೆ 84 ಅಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಸೇಮ್ ಅಸೋಸಿಯೇಷನ್ ಇಂದನೇ ನಾವು ಗಂಗೋತ್ರಿ 84 ಅಲ್ಲಿ ಗರ್ವ ಹೆಸರು ಬರುತ್ತೆ. ಗಂಗೋತ್ರಿ 1 ಅಂತ 21,747 ಅಡಿ, ಆಮೇಲೆ ಗಂಗೋತ್ರಿ 2 ಅಂತ 22,017 ಅಡಿ ಬೆಟ್ಟ ಹತ್ತೋದಕ್ಕೆ ನಾವು ಮುಂದುವರೆದ್ವಿ. 1984 ಅಲ್ಲಿ ಹೋದ್ವಿ. ಸೊ ಹಂಗಾಗಿ ಹೋಗಿದ್ಮೇಲೆ ಅಲ್ಲಿ ಬೇರೆ ಬೇರೆ ವಾತಾವರಣ ಅಲ್ಲಿ ಇದನ್ನೆಲ್ಲ ನೋಡಿ ನಮ್ಗೆ ಇನ್ನೂ ಜಾಸ್ತಿ ಆಯ್ತು. ಜಾಸ್ತಿ ಎಕ್ಸ್ಪಿಡಿಷನ್ಸ್ಗಳು ನಮ್ಮ ಅಸೋಸಿಯೇಷನ್ ಅರೇಂಜ್ ಮಾಡ್ತಿದ್ರು. ಅಂದ್ರೆ ನಾವ್ ಯಾಕೆ ಹೋಗ್ಬಾರ್ದು ಅಂತೇಳಿ ನಮ್ಮ ಉಳಿದ ಸ್ನೇಹಿತರುಗಳೆಲ್ಲ ಹುರಿದುಂಬ್ಸಾರು, ನಾನು ಚಿಕ್ಕನು ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಅಡುಗೆನೂ ಕಲ್ತಿದ್ದೆ ನಾನು ಬ್ಯಾಚುಲರ್ ಆಗಿದ್ದಾಗ, ಮನೆಯಲ್ಲೂ ಅಣ್ಣಂದ್ರ ಜೊತೆ ಎಲ್ಲ ಇದ್ದಾಗ. ಸೊ ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಯಾಕೋಸ್ಕರ ಅಂತಂದ್ರೆ ಅಲ್ಲಿರೋ ಶರ್ಪಾಸ್ಗಳೆಲ್ಲಾರು ಅವ್ರಿಗೆ ಬೇಕಾದ ಅಡುಗೆಗಳು ಮಾಡ್ತಾರೆ. ಆದ್ರೆ ಇಲ್ಲಿ ಅಡುಗೆಗಳು ನಮ್ಗೆ ಆಗ್ದಲ್ಲಿಂದ ನಾನು ಮನೆಯಿಂದನೇ ಹುಳಿ ಪುಡಿ, ಚಟ್ನಿ ಪುಡಿ, ಸಾರಿನ ಪುಡಿ, ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ ಇಂಥದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೆ ಮಾಡಿಸ್ಕೊಂಡು ನಮ್ಮ ತಾಯಿಯವ್ರ ಹತ್ರ. ಇಲ್ಲ ನಮಗೆ ತಿಳಿದಿದ್ದು ತಗೊಂಡು ಹೋಗ್ಬಿಟ್ಟು ನಾವ್ ಅಲ್ಲಿ ಹೋದಾಗ್ಲೇನೆ ಒಂದ್ ಸ್ವಲ್ಪ ತರಕಾರಿ ಗಿರ್ಕಾರಿ ಅದನ್ನೆಲ್ಲ ತಗೊಂಡು ಮಂಜುಗೆಡ್ಡೆ ಒಳಗಡೆ ಊದ್ಬಿಟ್ಟು ಮಂಜುಗೆಡ್ಡೆ ಒಳಗೆ ಊದ್ಬಿಟ್ರೆ ಏನು ಕೊಳೆಯೋದಿಲ್ಲ. ನೆಕ್ಸ್ಟ್ ಹೀಗೆ 85ನೇ ಇಸ್ವಿನಲ್ಲಿ ಮೌಂಟ್ ಕಾಮೆಟ್ ಅಂತ ಹೇಳ್ಬಿಟ್ಟು ಗರ್ವಾಲ್ ಹಿಮಾಲಯಸ್ ನಂದದೇವಿ ಸ್ಯಾಂಚುರಿನಲ್ಲಿ ಬರುತ್ತೆ. ಒನ್ ಆಫ್ ದ 3rd highest ಮೌಂಟೇನ್ ಇನ್ ಇಂಡಿಯನ್ ಹಿಮಾಲಯಸ್. ಮೌಂಟ್ ಕಾಮೆಟ್ ಅನ್ನೋದು 25,447 ಅಡಿ, ಅದು 47. ಸೊ ಅದು ನಮ್ದು ಮೇಜರ್ ಎಕ್ಸ್ಪಿಡಿಷನ್ ಆಯ್ತು. ಅದ್ರೊಳಗಡೆ ಒಂದು 10 ಜನ ಸೆಲೆಕ್ಷನ್ ಆಗಿ ಇದ್ದಿದ್ರೊಳಗಡೆ ಯಾರ್ಯಾರ್ದು ಬೇಸಿಕ್ ಕೋರ್ಸು, ಅಡ್ವಾನ್ಸ್ ಕೋರ್ಸ್ಗಳಾಗಿದೆ, ಯಾರ್ಯಾರು ಎಕ್ಸ್ಪಿಡಿಷನ್ಸ್ ಆಗಿದೆ ಅವ್ರದ್ದು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಬಿಟ್ಟು ನಾವೇನ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಸೆಲೆಕ್ಷನ್ ಆಗಿ ಸುಮಾರು ಒಂದು 6 ತಿಂಗಳಿಂದ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಅಲ್ಲಿಗೆ ನಮ್ಗೆ ಫುಡ್ ಎಲ್ಲ ನಾವು ಕ್ಯಾರಿ ಮಾಡ್ಬೇಕಾಗಿದ್ರಿಂದ ನಾವು ಯಾವ್ಯಾವ ಕ್ಯಾಂಪಲ್ಲಿ ಏನೇನ್ ಫುಡ್ ಬೇಕು, ಎಷ್ಟು ಹಾಲು, ಸಕ್ಕರೆ, ಟೀ ಪುಡಿ ಏನೇನ್ ಬೇಕು ಅಂತ. ಅವಾಗ ನಮಗೆ ನಮಗೆ ಪ್ರಾಬ್ಲಮ್ ಆಗಿದ್ದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್. ಅವಾಗ ಏನಾಯ್ತು ಅಂದ್ರೆ ನಮಗೆ ಸ್ಪಾನ್ಸರ್ಶಿಪ್ಸ್ಗಳು ಎಲ್ಲ ಸಿಕ್ಕಿದ್ರು. ನಮಗೆ ಕ್ವಾಲಿಟಿ ಇವರು ಬಿಸ್ಕೆಟ್ಸ್ ಕೊಟ್ಟರು ನಮಗೆ, ಆಮೇಲೆ ಅಕ್ಕಿ ಕೊಟ್ರು, ಬೇಳೆ ಕೊಟ್ರು, ಟಾಟಾ ಟೀನರ್ ಟೀ ಪೌಡ್ರು, ಸಕ್ಕರೆ, ಇನ್ನು ಬೇರೆ ಬೇರೆ ದಾನಿಗಳು, ದುಡ್ಡುಗಳು ಅದು ಎಲ್ಲ ಕೊಟ್ರು. ಎಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ಸುಮಾರು ಒಂದು 2-3 ತಿಂಗಳು ಎಕ್ಸ್ಪಿಡಿಷನ್ ಆಗಿದ್ರಿಂದ ನಾವು ಬೆಂಗಳೂರಿಂದನೇ ಸುಮಾರು ಒಂದು 150 ಬ್ಯಾಗ್ಸ್ ಮೌಂಟೇನಿಯರಿಂಗ್ ಬೇಕಾದ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನು. ಆಮೇಲೆ ಸರಿ ಅನ್ಕೊಂಡು ಅವಾಗಲೇ ನಾವು 85 ಒಳಗಡೆ ಹೋದ್ವಿ. ನಾನು, ಲವರಾಜು, ಆಶಾವತಿ ಅಂದ್ಕೊಳ್ಳೆ ನನ್ಗೆ ಇವಾಗ ಜ್ಞಾಪಕ ಆಗುತ್ತೆ ಮೇಡಮ್. ಒಂದು ಟ್ರಾಜಿಡಿ ಆಗೋಯ್ತು ರೀಸೆಂಟ್ ಆಗಿ. KMA ಅದು ಅಸೋಸಿಯೇಷನ್ ಇಂದ ಆಯ್ತು. ಅದು ಏನಾಯ್ತು ಅಂದ್ರೆ ಸಹಸ್ರ ತಾಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಉತ್ತರಾಖಂಡ್ ಅಲ್ಲಿ ಇತ್ತು. ಅಲ್ಲಿಗೆ ಒಂದು 23 ಜನ ನಮ್ KMA ಮೆಂಬರ್ಸ್ಗಳೇ ಎಲ್ಲರೂ ಇದಕ್ಕೆ ಹೋಗಿದ್ರು, ಟ್ರೆಕ್ಕಿಂಗ್ ಕ್ಲೈಂಬಿಂಗ್ ಅಂತ ಹೋಗಿದ್ರು ಮೇಡಮ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಾಳಿ ಬಂದ್ಬಿಡ್ತು, ವಿಂಡ್. ಸೊ ಅದು ಬಂದು ಏನಾಗೋಯ್ತು ಅಂದ್ರೆ ಫುಲ್ ಬೆಟ್ಟನೇ ಕುಸ್ಕೊಂಡು ಬಿದ್ದಂಗ ಆಗೋಗ್ಬಿಟ್ಟು ಎಲ್ಲ ಬಿದ್ಬಿಟ್ಟು ಸುಮಾರು 9 ಜನ ಆ ಉಸ್ಕು ಮಣ್ಣು ಇದ್ರೊಳಗಡೆ ಎಲ್ಲ ಸಿಗಾಕೊಂಡ್ಬಿಟ್ಟು 9 ಜನ ಎಕ್ಸ್ಪೈರ್ ಆಗೋದು. ಯಾರನ್ನೂ ಉಳಿಸ್ಕೊಳಕ್ಕಲ್ಲ 9 ಜನ. ಅದ್ರೊಳಗೆ ಸೀನಿಯರು ಆಶಾ ಸುಧಾಕರ್ ಅನ್ನೋರು ಮಾತ್ರ ಸೀನಿಯರ್ ಮೋಸ್ಟ್. ಅವರೊಂದು 45-48 ಎಕ್ಸ್ಪಿಡಿಷನ್ಸ್ಗಳು ಮಾಡಿದ್ದಾರೆ. 70 ವರ್ಷ ನಮ್ಮ ಜೊತೆ ಅವರು ಸುಮಾರು 5-6 ಎಕ್ಸ್ಪಿಡಿಷನ್ ನನ್ನ ಜೊತೆನೆಲ್ಲ ಇದ್ದಾರೆ. ಟ್ರೆಕ್ಕಿಂಗ್ ಅಂತೂ 40-50 ಟ್ರೆಕ್ಕಿಂಗಿಗೆ ಅವ್ರು ಬರ್ತಾ ಇದ್ರು. ಅವರ ಇನ್ಸ್ಪಿರೇಷನ್ ಇಂದಲೇ ನಾವು ಇಷ್ಟು ಕಲ್ತಿದ್ದು. ತುಂಬಾ ಸ್ಟ್ರಾಂಗ್ ಲೇಡಿ ಅವರು. ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಬೇರೆ ಅವರು.
ಸೊ ಹಂಗಾಗಿ ಅವ್ರು ಬಹಳ ಸ್ಟ್ರಾಂಗ್. ಬಟ್ ಅಲ್ಲಿ ವೆದರ್ ಕಂಡೀಷನ್ಗೆ ಯಾವುದೇ ತರದ್ ಮಾಡ್ಲಿಲ್ಲ. ಜೊತೆನಲ್ಲೇ ಅವರ ಹಸ್ಬೆಂಡ್ ಸುಧಾಕರ್ ಅವರು ಜೊತೆಲಿದ್ರು, ಆದ್ರೆ ಅವರು ಬದುಕ್ಸಕ್ಕಾಗ್ಲಿಲ್ಲ. ಅದೊಂದು ತುಂಬಾ ದೊಡ್ಡ ಟ್ರಾಜಿಡಿ ಆಗಿ ಪೇಪರ್ ಅಲ್ಲಿ ಟಿವಿನಲ್ಲೆಲ್ಲ ರೀಸೆಂಟ್ ಆಗಿ ಜೂನ್ 3ನೇ ತಾರೀಕು ಆಯ್ತು. 5ನೇ ತಾರೀಕು ಎಲ್ಲ ಬಾಡಿಗಳೆಲ್ಲ ಬಂದು ಇದೆಲ್ಲ ಆಯ್ತು ಮೇಡಮ್. ಬೇಜಾರು, ತುಂಬಾನೇ ಬೇಜಾರು. ತುಂಬಾನೇ ಬೇಜಾರು. ಹೋದಾಗ ಕೂಡ ಒಂದು ಈ ತರದ ಬಟ್ ಇದೇನಾಯ್ತು ಅಂದ್ರೆ 1985 ನಾವು ಹೋಗಿದ್ದಾಗ ಅದು ನಾವು ಮೇಲಿಂದ ಜಾರಿ ಬಿದ್ದಿತ್ತು. ನಾವು ತುಂಬಾ ಹೈಟ್ ಅಲ್ಲಿ ಇದ್ವಿ ನಾವು. ಅವಾಗ ಏನಾಯ್ತು ಅಂತಂದ್ರೆ ವಿತೌಟ್ ಆಕ್ಸಿಜನ್ ಹೋಗಿತ್ತು. ಅವಾಗ ವಿತೌಟ್ ಆಕ್ಸಿಜನ್ ಹೋಗಿದ್ದು. ಅವಾಗ ವಿತೌಟ್ ಆಕ್ಸಿಜನ್ ಚಾಲೆಂಜಿಂಗ್ ನಲ್ಲೇ ನಾವು ಹೋಗಿದ್ವಿ. ಅವಾಗ ವಿತೌಟ್ ಆಕ್ಸಿಜನ್ ನಲ್ಲೇ ಹೋಗಿದ್ದಾಗ ಆಮೇಲೆ ಸುಮಾರು ಅಲ್ಲಿ ನಮ್ಮ ಟೋಟಲ್ ಅವಾಗ ನಾವು 10 ಜನದೊಳಗಡೆ 2 ಮಾತ್ರ ಹೋಗ್ಬೋದು ಅಂತ ಶರ್ಪಾಸ್ ಹೇಳಿದ್ರು. ನಾವು ಲವರಾಜ್ ಇಬ್ರು ಮಾತ್ರ ಮೌಂಟ್ ಕಾಮೆಟ್ ಟಾಪ್ಗೆ ಹೋದ್ವಿ. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ನಾವು ಕ್ಯಾಂಪ್ 1, ಕ್ಯಾಂಪ್ 2, ಕ್ಯಾಂಪ್ 3, ಕ್ಯಾಂಪ್ 4, ಸಮ್ಮಿಟ್ ಕ್ಯಾಂಪ್ ಅಂತೇಳಿ ಎವ್ರಿಡೇ ಅಕ್ಲಮಟೈಸ್ಗೋಸ್ಕರ ಎಕ್ವಿಪ್ಮೆಂಟ್ಗಳೆಲ್ಲ ಹೋಗ್ತಾ ಇದ್ವು, ಫುಡ್ಗಳು ಹೋಗ್ತಾ ಇತ್ತು, ಬರ್ತಾ ಇತ್ತು. ಬಟ್ ಅಲ್ಲಿದು ವಿಚಿತ್ರ ಏನು ಅಂದ್ರೆ ಒಂದು ಟೀ ಪುಡಿ ಇಲ್ಲ ಅಂತಂದ್ರೆ 1 ದಿವಸ ಕಾಯ್ಬೇಕು. ಇವಾಗಿನ ತರ 5 ನಿಮಿಷಕ್ಕೆ ಹೋಗ್ಬಿಟ್ಟು ಅಂಗಡಿಲಿ ತರುವಾಗಿಲ್ಲ. ಯಾಕೆಂದ್ರೆ ನಾವು ಕ್ಯಾಂಪ್ 2 ನಲ್ಲಿ ಇರ್ತೀವಿ. ಸೀಮೆ ಎಣ್ಣೆ ತಗೊಂಡೋಗೋದು ಮಿಸ್ ಮಾಡಿದ್ರು ಅಥವಾ ಮ್ಯಾಚ್ ಬಾಕ್ಸ್ ನಾವು ತಗೊಂಡೋಗೋದು ಮಿಸ್ ಮಾಡಿದ್ರೆ ಅಥವಾ ಹಾಲೇ ಆಗ್ಲಿ ಅಥವಾ ಟೀ ಪುಡಿನೇ ಮಾಡಿದ್ರಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಯಾರು ಇಬ್ರು ಕೆಳಗಡೆ ಲೋಯರ್ ಕ್ಯಾಂಪಿಗೆ ಬಂದು ಆ ಐಟಮ್ಸ್ ನೆಲ್ಲ ತಗೊಂಡು ನೆಕ್ಸ್ಟ್ ಮತ್ತೆ ಹತ್ಕೊಂಡ್ಬಿಟ್ಟು ಮೇಲ್ ಬರ್ಬೇಕು ಅಂದ್ರೆ 1 ಡೇ ಆಗ್ತಾ ಇತ್ತು. ನಾವು ಬೆಳಗ್ಗೆ ಬಿಟ್ರೆ ಸಂಜೆ ಲೋಯರ್ ಕ್ಯಾಂಪು, ರಾತ್ರಿಯಲ್ಲಿ ಉಳ್ಕೊಂಡು ಮತ್ತೆ ಬೆಳಗ್ಗೆ ಇಷ್ಟು ಸಾಮಾನುಗಳನ್ನ ತಗೊಂಡು ಮೇಲಕ್ಕೆ ಬರ್ತಾ ಇತ್ತು. ಹಾಗೆ ನಾವು ಮಾಡ್ತಾ ಇದ್ವಿ. ಅವಾಗ ನಾವು ಫುಡ್ಗೆಲ್ಲ ನಮ್ಗೆ CFTRI ಅವರೆಲ್ಲ ಸಹಾಯ ಮಾಡಿದ್ರು. ಆಮೇಲೆ ಫುಡ್ ಅಸೋಸಿಯೇಟ್ ಬ್ಯಾಂಗ್ಳೂರ್ ಅಂತ ಮಧುರಾ ಛತ್ರಪತಿ ಅಂತ 18th ಕ್ರಾಸ್ ನಲ್ಲಿ ಇದ್ದಾರೆ. ಅವರು ನಮ್ಗೆ ಎಲ್ಲ ಡಿಹೈಡ್ರೇಟೆಡ್ ಫುಡ್ಸ್ ಗಳನ್ನೆಲ್ಲ ನಮ್ಗೆ ಸಪ್ಲೈ ಮಾಡಿದ್ರು. ಅವಾಗಲೇ CFTRI ಒಬ್ಬಟ್ಟು, ಚಪಾತಿ, ಪುಳಿಯೋಗರೆ ಮಿಕ್ಸು, ಸಾಂಬಾರ್ ಮಿಕ್ಸು ಎಲ್ಲದನ್ನು ಕವರ್ಗೆ ಹಾಕ್ಬಿಡುದು. ಅಲ್ಲಿ ನಾವು ಬಿಸಿ ನೀರಿಗೆ ಹಾಕೊಳ್ಳೋದು ತಿನ್ನೋದು. ಉಪ್ಪಿಟ್ಟೆ ಆಗ್ಲಿ ಯಾವುದೇ ರೆಡಿ ಟು ಯೂಸ್. ಅವಾಗ ನಮ್ಗೆ ಡೆಲ್ಲಿಯರು 1,000 ಪ್ಯಾಕೆಟ್ ಮ್ಯಾಗಿ ನೂಡಲ್ಸ್, ಇವಾಗ ಮ್ಯಾಗಿ ನೂಡಲ್ಸ್ ಏನ್ ತಿಂತಾರೋ ಅವಾಗ ಇಂಟ್ರೊಡ್ಯೂಸ್ ಆಗಿ ನಮ್ಗೆ 1,000 ಪ್ಯಾಕೆಟ್ ಕೊಟ್ಟಿದ್ರು. ಆ ಮ್ಯಾಗಿ ನೂಡಲ್ಸ್ ಇಂದನೇ ನಾವು ಬದುಕಿರೋ ತರ ಆಯ್ತು. ಯಾಕೆಂದ್ರೆ ಮೇಲ್ಗಡೆ ನಾವು ಅಕ್ಕಿ ಬೇಳೆ ಎಲ್ಲ ಬೇಯಿಸಕ್ಕೂ ಆಗ್ತಿರ್ಲಿಲ್ಲ, ಅಲ್ಲಿ ನೀರಿರಲಿಲ್ಲ, ಬರೀ ಮಂಜುಗಡ್ಡೆ ಇರುತ್ತೆ. ಆದ್ರಿಂದ ನಾವು ಅದೇ ಮ್ಯಾಗಿ ನೂಡಲ್ಸ್ ತಿಕ್ಕೊಂಡು ಆಮೇಲೆ ಹಣ್ಣಿನ ರಸ, ಚಾಕ್ಲೇಟ್ಗಳು ಇಂಥದ್ರೊಳಗಡೆ ನಾವು ಬಂದಿದ್ವಿ. ನಾವು 10 ದಿವಸನೂ ಹಾಗೆ ಸುಮಾರು 1 ಗಂಟೆಗೆ ಬೆಳಗ್ಗಿನ ಜಾವ ನಾನು ಲವರಾಜ್ ಅವರೆಲ್ಲ ಎಕ್ವಿಪ್ಮೆಂಟ್ ಹಾಕೊಂಡು ಹೊರಡ್ಕೊಡ್ಲೇನೆ ಟೂ ಮಚ್ ಆಫ್ ಕೋಲ್ಡ್, -10, -12, -15 ಇರುತ್ತೆ. ಎಲ್ಲಿ ನೋಡಿರೋ ಐಸೆ ಇರೋದ್ರಿಂದ ಫಸ್ಟ್ ಗಿಡಿನೆಸ್ ಆಗಿ ಬಂದು ಬಿದ್ದಾದ್ಮೇಲೆ ಮತ್ತೆ ವಾಪಸ್ ಪಕ್ಕದಲ್ಲೇ ಟೆಂಟಿಗೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಸೆಕೆಂಡ್ ರೌಂಡ್ ನಾವು ಕ್ಲೈಂಬಿಂಗ್ಗೆ ಹೊರಟೋದು. ಕ್ಲೈಂಬಿಂಗ್ ಹೋಗಿ 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 ಕೊನೆಗೆ ಮಧ್ಯಾಹ್ನ 1:30 ಗಂಟೆಗೋ ಏನೋ, ಆಗಸ್ಟ್ 16, 17 ಏನೋ ಡೇಟ್ ನನಗೆ ಮರ್ತೋಗಿದೆ. ಅವತ್ತಿನ ದಿವಸ ನಾವು ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಮಾಡಿದ್ಮೇಲೆ ವಾಪಸ್ಸು ಬರ್ಬೇಕಾದ್ರೆ ಸೊ ನಾವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯ್ತು. ಯಾಕೋಸ್ಕರ ಅಂತಂದ್ರೆ ಮಂಜಿಗೆಡ್ಡೆ ಒಂದ್ ಕಡೆ ಕೋಲ್ಡ್ ಇದೆ, ಎರಡನೇದು ಏನಾಯ್ತು ಅಂದ್ರೆ ಮೇಲಿಂದ ಇಳಿದು ಬರ್ಬೇಕಾದ್ರೆ ಸುಸ್ತಾಗಿದ್ರಿಂದ ನಮ್ಗೆ ಊಟ ತಿಂಡಿಗಳು ಇಲ್ಲದ್ರಿಂದ ಸ್ಲಿಪ್ ಆಗಿ ಬಿದ್ಬಿಟ್ವಿ. ನಾವು ಸುಮಾರು 450 ಅಡಿ ಫಾಲ್ ಆಗೋಯ್ತು. ನಾನು ಲವರಾಜ್ ಅವ್ರು ಇಬ್ರು ಮೇಲಿಂದ ಬಿದ್ಬಿಟ್ವಿ ನಾವು. ಯಾಕೆ ಅಂತಂದ್ರೆ ನಮ್ ಇಬ್ರದ್ದು ಹಗ್ಗ ಇತ್ತು ಅಲ್ವಾ, ಕಾಲಿಗೆ ಒಂದು ಹಗ್ಗ ಸಿಗಾಕೊಂಡ್ವಿ. ಸೊ ಅವಾಗ ಬಿದ್ಬಿಟ್ಟಾಗ ಏನಾಗೋಯ್ತು ಅಂದ್ರೆ ನಮಗೆ 450 ಫೀಟ್ ಫಾಲ್ ಆಗೋಯ್ತು. ನಾವು ಡೆತ್ತೆ ಆಗೋದ್ವಿ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ತೆವಳ್ಕೊಂಡು ಹಾಗೂ ಇದು ನಮ್ಮ ಟೆಂಟಿಗೆ ಬಂದು ಟೆಂಟ್ ಎಲ್ಲ ಮುಚ್ಕೊಂಡು ಹೋಗಿತ್ತು. ಸ್ವಲ್ಪ ತೆಗೆದು ಸ್ವಲ್ಪ ಕೈಯೆಲ್ಲ ಇದು ಮಾಡೋ ಕೈ ಕಾಲು ಬೆರಳು ಎಲ್ಲ ಮರಗಟ್ಬಿಟ್ಟು ಆಮೇಲೆ ಮ್ಯಾನೇಜ್ ಮಾಡ್ಕೊಂಡು ರಬ್ ಮಾಡ್ಕೊಂಡು ಸ್ವಲ್ಪ ಕೈ ಸಡಿಲ್ಸ್ಕೊಂಡು ನಾವು ಸ್ವಲ್ಪ ಜ್ಯೂಸು ಅದೇ ಮಾಡ್ಕೊಂಡು ಹಣ್ಣು ಮತ್ತೆ ಹಣ್ಣಿನ ರಸ, ಚಾಕ್ಲೇಟು ಅದನ್ನೆಲ್ಲ ತಿಂದು ಅವತ್ತು ರಾತ್ರಿ ಇಡೀ ಕೂತ್ಕೊಂಡೇ ಕಾಲ ಕಳೆದ್ವಿ. ಮತ್ತೆ ಮಾರನೇ ದಿವಸ ಎಕ್ವಿಪ್ಮೆಂಟ್ಸ್ಗಳು ಅಂತ ಮತ್ತೆ ಹಗ್ಗಗಳು, ಸಣ್ಣ ಪುಟ್ಟ ಐಟಮ್ಸ್ಗಳು ಏನಿದೆ ತಗೊಂಡು ನಾನು ಲವರಾಜ್ ಎಲ್ಲ ಬರ್ತಾ ಇದ್ವಿ. ಬರೋ ಅಷ್ಟೊತ್ತಿಗೆ ನಮ್ಗೆ ಬಹಳ ಸುಸ್ತಾಗಿದ್ರಿಂದ ನಾವು ಇನ್ ಟೈಮ್ ಬರಕ್ ಆಗ್ಲಿಲ್ಲ. ಆಮೇಲೆ ಕೆಳಗಡೆ ಪೀಕ್ ನಲ್ಲಿ ಕೆಳಗಡೆ ಕ್ಯಾಂಪ್ 4 ನಲ್ಲಿ ನಮ್ಮ ಟೀಮ್ ನವರಿಗೆ ನಾವ್ ಹೇಳಿದ್ವಿ ಇಷ್ಟು ದಿವಸಕ್ಕೆ ಸಬ್ಮಿಟ್ ಆಗಿ ಬರ್ತೀವಿ ಅಂತ. ಬಟ್ ಒಬ್ಬ ಶರ್ಪಾ ಬಂದಿದ್ದ, ಅವ್ನು ಹೇಳ್ದ ಸಬ್ಮಿಟ್ ಆಯ್ತು, ವಾಸುದೇವ್ ಮತ್ತೆ ಲವರಾಜ್ ಅವರು ಬರ್ತಾ ಇದ್ದಾರೆ, ತುಂಬಾ ಸುಸ್ತಾಗಿದ್ದಾರೆ ಅಂತ ಹೇಳಿದ್ರು. ಬಟ್ ನಮ್ಮ ಟೀಮ್ ಮೆಂಬರ್ಸ್ಗೆ ಏನಪ್ಪಾ ಅಂತಂದ್ರೆ ಇವ್ರು ಬರ್ತಾರೆ ಅಂತಿತ್ತು. ಯಾವಾಗ ನಾವು 3-4 ದಿವಸ ಆದ್ರೂ ಬರ್ಲಿಲ್ಲ, ಅವ್ರಿಗೆ ಡೌಟ್ ಆಗ್ಬಿಟ್ಟು 8 ಜನದೊಳಗೆ 4 ಜನ ಕ್ಯಾಂಪ್ ನ ವೈಂಡ್ ಅಪ್ ಮಾಡ್ಬಿಟ್ಟು ಲೋಯರ್ ಕ್ಯಾಂಪಿಗೆ ಬಂದ್ರು. ಇನ್ನು 4 ಜನ ಕ್ಯಾಂಪ್ ನ ಪ್ಯಾಕಪ್ ಮಾಡ್ತಾ ಇದ್ರು, ಎಕ್ವಿಪ್ಮೆಂಟ್ ಕ್ಲೋಸ್ ಮಾಡ್ತಾ ಇದ್ರು. ಕೆಳಗಡೆ ಬಂದ್ಕೂಡಲೇ ITBP ಪೊಲೀಸ್ನವರು ಹಿಡ್ಕೊಂಡು ಎಲ್ಲಿ ಎಕ್ಸ್ಪಿಡಿಷನ್ಸ್ ಏನು ಅಂತೆಲ್ಲ ಕೇಳಿದ್ರೆ ಹೀಗೆ ಆಯ್ತು ಅಂತ ವಿಷಯ ತಿಳಿಸಿದಾಗ
ಅವಾಗೆಲ್ಲ ಕ್ಯಾಮ್ರಾಗಳು ಮತ್ತೆ ವಾಕಿ ಟಾಕಿಗಳು ನಮಗೆ ಕೊಡುದು, ಯಾಕೆಂದ್ರೆ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಆಗಿದ್ರಿಂದ ನಮ್ದು ಇನ್ಫಾರ್ಮೇಶನ್ ಇರ್ಲಿಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ನಮ್ಮನ್ನ, ನೀವು ಬೇರೆ ಬೇರೆ ಅವರು ಇವರು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಫುಲ್ ಬಾರ್ಡರ್ ಇಂದ ಒಂದ್ ಕಡೆ ಇಂಡೋ ಟಿಬೆಟ್, ಟಿಬೆಟ್ ಒಂದ್ ಕಡೆ, ಇಂಡಿಯಾ ಒಂದ್ ಕಡೆ, ಈ ತರ ಎಲ್ಲ ಇದ್ದಿದ್ರಿಂದ ನಾವು ಟಾಪ್ ಮೋಸ್ಟ್ ಇಂದ ನೋಡಿದ್ರೆ ಎಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಕ್ಯಾಂಪಿಗೆ ನಾಲ್ಕನೇ ಕ್ಯಾಂಪಿಗೆ ಬರೋಣ ಅಂತಂದ್ರೆ ನಮಗೆ ಬರೋಕ್ ಆಗ್ತಿಲ್ಲ, ಯಾಕೆಂದ್ರೆ ಸುಸ್ತಾಗಿದೆ, ಊಟ ಇಲ್ಲ, ಏನು ಇಲ್ಲ ನನಗೆ ಲವರಾಜ್. ಆಮೇಲೆ ಅಲ್ಲಿ ಮಂಜುಗಡ್ಡೆನಲ್ಲಿ ಲವರಾಜು ಊದ್ಕೊಂಡ್ರು ಅಂದ್ರೆ ಅವರು 6 ಅಡಿ ಇದಾರೆ, ನಾನು 5 ಅಡಿ ಇದ್ದೀನಿ. ಅವ್ರನ್ನ ಎತ್ತಕ್ಕಾಗ್ದಲ್ಲೇ ಸುತ್ತಲೂ ಮಂಜುಗಡ್ಡೆನೆಲ್ಲ ಅಗದು ತೆಗೆದ್ಮೇಲೆ ಅವ್ರು ಎದ್ದು ಬರಾರು, ನಾನು ಊದ್ಕೊಂಡೆ ಅಂದ್ರೆ ನನ್ನ ಹೆಗಲ್ ಹಿಡ್ಕೊಂಡು ಎತ್ ಬಿಡಾರು ಅವ್ರು. ಯಾಕೆ ಅಂತಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು, ತುಂಬಾ ಎತ್ತರನ ಇದ್ರು, ತುಂಬಾ ಟಫ್ ಪರ್ಸನ್ ಲವರಾಜ್. ಸರಿ, ಹಾಗೂ ಈಗ ಬಂದ್ಮೇಲೆ ಇವ್ರು ಬೈನಾಕ್ಯುಲರ್ ಅಲ್ಲಿ ನೋಡಿದ್ರು, ಒಂದು ಪಂಪ್ಸ್ ಇರುತ್ತಲ್ವಾ ಮೇಲೆ ಕೆಳಗೆ, ಅದೇ ತರೊಳಗಡೆ ಒಂದೇ ಒಂದು ಚುಕ್ಕಿ ಮೂವ್ ಆಗೋದ್ರೊಳಗಡೆ ಅವರಿಗೆ ಗೊತ್ತಾಯ್ತು ನಮ್ಮ ಟೀಮ್ ಮೆಂಬರ್ಸ್ 4 ಜನಗೆ. ಅವಾಗ ಅವ್ರು ಅನ್ಕೊಂಡ್ರು, ಓ ಇಬ್ರೊಳಗಡೆ ಒಬ್ರು ಸತ್ತೋಗಿದ್ದಾರೆ, ಇನ್ನೊಬ್ರು ಇದ್ದಾರೆ ಅಂತೇಳಿ ಅವ್ರಿಗೊಂದು ಆಶಾಭಾವನೆ ಮುಂಗಿತ್ತು. ಅಲ್ಲಿಂದಾನೆ ಕಾಯ್ಕೊಂಡು 3-4 ದಿವಸ ಪಾಪ ಡೈಲಿ ಅವರು ಬರ್ತಾ ಇದ್ರು ಹೋಗ್ತಾ ಇದ್ರು. ಯಾಕೆಂದ್ರೆ ನಾವು ಅಲ್ಲಿಂದ ಒಂದು ಹಗ್ಗದೊಂದು ಬ್ರಿಡ್ಜ್ ಮಾಡ್ಕೊಂಡಿದ್ವಿ, ಕ್ರವಾಸಸ್ ಅಂತ ಬರುತ್ತೆ, ಬಾವಿ ಕಂದಕ. ಅದೇನಾದ್ರು ಓಪನ್ ಆಗಿತ್ತು ಅಂದ್ರೆ ನಾವು ಅಲ್ಲೇ ಇರ್ಬೇಕು, ಇವ್ರು ಈ ಕಡೆನೇ ಇರ್ಬೇಕು, ಯಾಕೆಂದ್ರೆ ಅದು ಎಲ್ಲೆಲ್ಲಿ ಗಾಳಿ ಹೋಗುತ್ತೋ ಅದು ಹಂಗೆ ಹೋಗ್ತಾ ಇರುತ್ತೆ. ಕ್ರವಾಸಸ್ ಅಂದ್ರೆ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಮಂಜುಗಡ್ಡೆ ಮುಚ್ಕೊಂಡಿರುತ್ತೆ, ಕೆಳಗಡೆ ಬಾವಿ ಕಂದಕ ಇರುತ್ತೆ. ನಾವು ಗೊತ್ತಿಲ್ಲಲ್ಲ ಕಾಲಿಟ್ಬಿಟ್ವಿ ಅಂತಂದ್ರೆ ಕ್ರವಾಸಸ್ ಒಳಗಡೆ ಹೋಗ್ಬಿಟ್ವಿ ಅಂದ್ರೆ ಮತ್ತೆ ಬದುಕು ಬರುವುದಿಲ್ಲ, ಯಾಕೆಂದ್ರೆ ಅದು ಹೆಂಗ್ ಹೋಗುತ್ತೋ ನಾವು ಹಂಗ ಹೋಗ್ತಾ ಇರ್ತೀವಿ. ಏನಾದ್ರು ಹಗ್ಗ ಕಟ್ಕೊಂಡು ಅಲ್ಲೇನಾದ್ರು ಫಿಕ್ಸ್ ಮಾಡ್ಕೊಂಡಿದ್ರೆ ಏನಾದ್ರು ಅಲ್ಲೇ ನೇತಾಡ್ತಿರ್ತೀವಿ. ಹಂಗಾಗಿ ನಾವು ನಮ್ಮನ್ನ ನೋಡಿದ್ರು ನಮ್ಮ ಟೀಮ್ ಮೆಂಬರ್ಸ್ ಕರ್ಕೊಂಡ್ ಬರಕಾಲ, ಯಾಕೆಂದ್ರೆ ಹಗ್ಗ ಇತ್ತು, ಹಗ್ಗ ಏನಾದ್ರು ಕಟ್ಟಾಗಿ ಹೋಗ್ಬಿಟ್ಟು ಬ್ರಿಡ್ಜ್ ಏನಾದ್ರು ಕ್ಲೋಸ್ ಆಗ್ಬಿಡ್ತು ಅಂದ್ರೆ ನಾವು ಬರಕಾಲ ಅಂತ. ಆಮೇಲೆ 4ನೇ ದಿವಸನೋ 5ನೇ ದಿವಸನೋ ನಾನು ಲವರಾಜು ಇಬ್ರು ತೆವಳ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಕೈ ಕಾಲೊಳಗಡೆ ನಿಂತ್ಕೊಂಡು ಓಡಾಡೋ ಶಕ್ತಿ ಇರ್ಲಿಲ್ಲ. ಕೈನಲ್ಲಿ ಕಾಲಲ್ಲಿ ಒಂದು 10 ಅಡಿ ಬೇಕು ಅಂದ್ರೆ ಒಂದು ನಮ್ಗೆ ಅರ್ಧ ಗಂಟೆ ಬೇಕಾಗಿತ್ತು. ಹಾಗಾಗಿ ನಮ್ಮ ಟೀಮ್ ಮೆಂಬರ್ಸ್ ಬಂದ್ವಿ ಕ್ಯಾಂಪ್ 4ಗೆ ಬರುವಷ್ಟೊತ್ತಿಗೆ ನಮ್ ಕೈ ಕಾಲೆಲ್ಲ ಬಿದ್ದೋಗಿತ್ತು. ಎದ್ ನಿಲ್ಸಾರು ಅವರು, ಕೈ ಬೆರಳುಗಳು ಎಲ್ಲ ಶೆಟ್ಕೊಂಡಿತ್ತು, ಯಾಕಂದ್ರೆ ಎಲ್ಲ -10 -15 ಡಿಗ್ರಿ ಇದ್ದಿದ್ರಿಂದ. ಆಮೇಲೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಬಂದು ನೋಡಿದ್ರೆ ಲವರಾಜ್ ಅವ್ರಿಗೆ ಬಹಳ ಸಿವಿಯರ್ ಬೈಟ್ ಆಗೋಗಿತ್ತು ಅವರಿಗೆ. ಕೈಗೆ ಕಾಲ್ಗೆ ಎರಡಕ್ಕೂ ಆಯ್ತು. ಕೊನೆಗೆ ನನಗೆ ಒಂದು ಬೆರಳು ಕಟ್ ಮಾಡಾಯ್ತು. ಡಾಕ್ಟರ್ ಒಬ್ರು ನನಗೆ ಆಂಪಿಟೇಷನ್ ಮಾಡಿರೋ ಒಂದು ಬೆರಳನ್ನ. ಏನಾಗಿತ್ತು ನಿಮ್ಗೆ ಅದು? ನಮ್ಗೆ ಏನು ಫ್ರಾಸ್ಟ್ ಬೈಟ್ ಅಂದ್ರೆ ನಮ್ದು ಗ್ಲೋಸ್ ಎಲ್ಲ ಇಂಡಿಯನ್ ಗ್ಲೋಸ್ ಗಳು ಎಲ್ಲ ಎಕ್ವಿಪ್ಮೆಂಟ್ಸ್ ಗಳಲ್ಲಿ ಇದ್ದಿದ್ರಿಂದ ಆ ಗ್ಲೋಸ್ ತೂತ ಆಗಿದೆ. ನಮ್ದು ಐಸ್ಯಾಕ್ಸ್ ಅಂತ ಬರುತ್ತೆ, ಮಂಜು ಕೊಡಳಿ ಅಂತ ಬರುತ್ತೆ, ಅದನ್ನ ಇಟ್ಕೊಂಡಿದ್ವಿ. ಅದ್ರದ್ದು ಐರನ್ ಬೈಟ್ ಆಗಿದೆ. ಅದೇನಾಗಿದೆ ಅಂದ್ರೆ ಡೈರೆಕ್ಟ್ ಐಸ್ಗೆ ಐರನ್ 2 ಕೈ ಟಚ್ ಆಗಿ ಪ್ರತಿ ಸಲ ನಾವು ಉಕ್ಕಿ ತೆಗಿಬೇಕಾದ್ರೆ ಐಸ್ಗೆ ನಮ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ತಾ ಇತ್ತು. ಅದು ನಮ್ಗೆ ನಮ್ಮನೆಸ್ ಬಂದಿಂದ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ರೆ ನಮ್ದು ಬ್ಲಡ್ ಟಿಶ್ಯೂಸ್ ಎಲ್ಲ ಡೆಡ್ ಆಗೋಗ್ತಿತ್ತು. ಆಮೇಲೆ ಸರಿ ಅನ್ಕೊಂಡು ಹೇಳ್ಬಿಟ್ಟು ಲವರಾಜುನ ನನ್ನನ್ನ ಒಂದು ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಹಾಕಿ ಎಳ್ಕೊಂಡ್ ಬರ್ತಾ ಇದ್ರು. ಯಾಕೆ ಅಂದ್ರೆ ನಮ್ಮನ್ನ ಎತ್ತಕ್ಕೂ ಆಗ್ತಾ ಇರ್ಲಿಲ್ಲ. ಅಲ್ಲಿ ಮೌಂಟನ್ಸ್ ಇಂದ ಅಪ್ ಅಂಡ್ ಡೌನ್ ಇರೋದ್ರಿಂದ ನಮ್ಮನ್ನ ಹೇಗಾರು ಬದುಕಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಎತ್ಕೊಂಡ್ ಬರೋಕಾಗ್ದಲೆ ಹಗ್ಗ ಕಟ್ಟಿ ಗೋಣಿ ಚೀಲದೊಳಗಡೆ ಕಟ್ಕೊಂಡ್ ಬರುತ್ತಾರ ನಮ್ಮನ್ನ. ನನಗೆ ಸ್ವಲ್ಪ ಪರವಾಗಿಲ್ದ್ರಿಂದ ನಾನು ಇವ್ರ ಜೊತೆ ಹೆಸರುಗತ್ತೆಗೆ ನನ್ನನ್ನು ಕಟ್ಬಿಟ್ಟು ಹೆಸರುಗತ್ತೆ ಮೇಲೆ ಹಾಕೊಂಡು ಒಂದು ಚೀಲದಲ್ಲಿ ಲೋಯರ್ ಕ್ಯಾಂಪಿಗೆ ಕರ್ಕೊಂಡ್ ಬಂದೆ. ಯಾಕೆ ನನಗೆ ನಡ್ಕೊಂಡ್ ಬರೋಕ್ ಆಗ್ತಿರ್ಲಿಲ್ಲ, ಕೈ ಕಾಲು 2 ಇಲ್ಲದ್ರಿಂದ ಸೆಟ್ಕೊಂಡು ಹೋಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದ್ಮೇಲೆ ಅಷ್ಟಕ್ಕೆ ಆಮೇಲೆ ನಮ್ಗೆ ಇಮ್ಮಿಡಿಯೇಟ್ ಆಗಿ ಗೌರ್ಮೆಂಟ್ ಇಂದನೇನೆ ಇಂಡಿಯನ್ ಏವಿಯೇಷನ್ ಮೆಡಿಸಿನ್ ಸೆಂಟರ್ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಇದೆ, HAL ಅಲ್ಲಿ ಇದೆ. ಒಂದೇ ಒಂದ್ ಕಡೆ ಇಂಡಿಯಾದಲ್ಲಿ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಇತ್ತು. ಅದು ರವೀಶ್ ಮಲ್ಹೋತ್ರಾ, ರಾಕೇಶ್ ಶರ್ಮಾ ಸ್ಪೇಸ್ ಹೋದ್ರಲ್ಲ, ಆ ಟ್ರೀಟ್ಮೆಂಟ್ ನಮ್ಗೆ ಒಂದು ದೊಡ್ಡ ಸಿಲಿಂಡರ್ ಅಲ್ಲಿ ಡೈಲಿ 1 ಅವರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಎವ್ರಿಡೇ ನಾವು ಇಲ್ಲಿಂದ ಅಲ್ಲಿಗೆ ಟ್ರೀಟ್ಮೆಂಟ್ ಗೆ ಹೋಗ್ತಾ ಇದ್ವಿ. ಅಲ್ಲಿ ಪ್ಯೂರ್ ಆಕ್ಸಿಜನ್ ಕೊಡ್ತಾರೆ. ಆಕ್ಸಿಜನ್ ಆಮೇಲೆ ನಮ್ಗೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಬಂದ್ಮೇಲೆ ನಮ್ಗೆ ಒಳ್ಳೆ ಬೀಳ್ಕೊಡುಗೆ ಇದೆಲ್ಲ ಇತ್ತು. ರಾಮಕೃಷ್ಣ ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ನಮ್ಗೆ ನೋಡ್ಕೊಂಡ್ರು. ಈ ತರ ನಮ್ಮನ್ನ ಹಾಡಿ ಹೋಗ್ಲಿ ಎಲ್ಲ ಯೋಜನಾ ಸೇವೆ ಇಲಾಖೆನಲ್ಲಿ ಮಾಡಿದ್ರು. ಆಮೇಲೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಬೇಲೂರಲ್ಲಿ ನನಗೆ ಅವಾರ್ಡ್ ಕೊಟ್ರು ಒಂದು. ಸೊ ಈ ತರ ಬೇರೆ ಬೇರೆ, ಮೈಸೂರಲ್ಲಿ ಒಂದ್ಸತಿ ಅವಾರ್ಡ್, ನಾನು ಹುಟ್ಟದೂರು ತರೀಕೆರೆ ಅಂತಿತ್ತು, ಅಲ್ಲಿ ಅಂಚೆ ವಾರ್ತೆ ಅಂತಿದೆ, ಅವ್ರು ಕರೆದು ಊರ್ ಪ್ರೊಸೆಷನ್ ಮಾಡಿ ನನಗೆ ಪರ್ವತಾರೋಹಿ ವಾಸುದೇವ್ ಅಂತ ಹೇಳಿ ಅವಾರ್ಡ್ಗಳು ಕೊಟ್ರು. ಹೀಗೆ ಕಾಲೇಜ್ಗಳು, ಮತ್ತೆ ನಾನು ಬೆಂಗಳೂರು ಪ್ರೆಸ್ ನಲ್ಲಿ ಫಂಕ್ಷನ್ಸ್ಗಳು ಇನ್ನು ಏನೇನು ಆಗ್ತಾ ಇತ್ತು. ಆಮೇಲೆ ನ್ಯಾಷನಲ್ ಕಾಲೇಜ್ ನಲ್ಲಿ ಫೋಟೋ ಎಕ್ಸಿಬಿಷನ್ಸ್ ಗಳಿಗೆಲ್ಲ ಚೀಫ್ ಗೆಸ್ಟ್ ಕೂಡ ಹಾಗೆ ಹೋಗ್ತಾ ಇತ್ತು.
ಹಾಗೆ ನನಗೆ 86 ಅಲ್ಲಿ ರಾಜ್ಯೋತ್ಸವ ಅವಾರ್ಡ್ ಅನೌನ್ಸ್ ಆಯ್ತು ನನಗೆ ಮತ್ತೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಅನೌನ್ಸ್ ಆಯ್ತು. ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಬೆಳಗ್ಗೆ ಬಂತು ವಾರ್ತಾ ಇಲಾಖೆಯಿಂದ ನಿಮ್ದು ಹೆಸರಾಗಿದೆ ಟೋಟಲ್ 52 ಜನ ಅಂತ. ಆಮೇಲೆ ಫೈನಲ್ ಸಂಜೆ 5 ಗಂಟೆಗೆ ಬರಗಾಲ ಪೀಡಿತ ಪ್ರದೇಶ ಆಗಿದ್ರಿಂದ ಕರ್ನಾಟಕದಲ್ಲಿ ಡ್ರಾಟ್ ಇರೋದ್ರಿಂದ ಈ ಸತಿ ಬರೀ 12 ಜನ ಮಾತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತ ಲವರಾಜು ಅವ್ರಿಗೆ ರಾಜ್ಯೋತ್ಸವ ಅವಾರ್ಡ್ ಕೊಟ್ರು. ಆಮೇಲೆ ಅಲ್ಲಿಂದ ಬೇರೆ ಬೇರೆ ಎಕ್ಸ್ಪಿಡಿಷನ್ಸ್ಗಳು ಆಮೇಲೂ ಹೋದೆ. ಸುಮಾರು ಎಕ್ಸ್ಪಿಡಿಷನ್ ಚಂದ್ರಭಾಗ CB ಅಂತ ಬರುತ್ತೆ, CB10, CB12, CB13 ಈ ತರ ಅಂತ ಎಲ್ಲ ಎಕ್ಸ್ಪಿಡಿಷನ್ಸ್ಗಳು ಹೋದ್ವಿ. ರಾಮನಗರದಲ್ಲಿ ಕ್ಯಾಂಪ್ಗಳು, ಚಿಲ್ಡ್ರನ್ಸ್ ಕ್ಯಾಂಪ್ಗಳಿಗೆಲ್ಲ ಮಾಡ್ತೀವಿ. ಅದಕ್ಕೆಲ್ಲ ಹೋಗಿ ಬಂದು ಮಾಡ್ತಿರ್ತೀನಿ. ಇವಾಗ ಒಂದು ಏಜ್ ಇದಾಗಿರೋದ್ರಿಂದ ನಾನು ಮತ್ತೆ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ನಾನು ಹಾಗೆ ತಿಂಗಳಾನ್ಗಟ್ಲೆ ಹೋಗ್ಲಿಕ್ಕಲ್ಲ. ಇವಾಗ ನಿಮ್ಗೆ ಅವಾರ್ಡ್ ಒಂದ್ ಪಾರ್ಟ್ ಬಂದು ಅವಾರ್ಡ್ ಒಂದ್ ಮಿಸ್ ಆಯ್ತು, ಬಟ್ ನಿಮ್ ಜೀವ ಉಳಿಸ್ಕೊಂಡು ವಾಪಸ್ ಬಂದ್ರಿ ಅನ್ನೋದು ಖುಷಿ ಇದೆ. ಆ ಟೈಮ್ ಅಲ್ಲಿ ನಿಮ್ಗೆ ಅಲ್ಲಿ ಬೆಟ್ಟದ ಮೇಲೆ ಇದ್ದಾಗ ಯಾವ್ದೇ ಒಂದ್ ಸಹಾಯ ಇಲ್ದಲೆ ನೀವು ಲವರಾಜು ಇಬ್ರೇನೆ ಹೆಲ್ಡಪ್ ಆದಾಗ ನಿಮ್ ಮನ್ಸಿಗೆ ಏನಂತ ಅನ್ನಿಸ್ತು? ಹೆಂಗಿತ್ತು ನಿಮ್ದು ಫೀಲಿಂಗ್ ಅವಾಗ? ಫೀಲಿಂಗ್ ಹೇಗಿತ್ತು ಅಂತಂದ್ರೆ, ನಾನು ಯಾರು ಮಾಡದೇ ಇದ್ದ ಸಾಧನೆ ಮಾಡಿದ್ವಿ. ಬೆಟ್ಟ ಪರ್ವತ ಅದ್ರ ಮೇಲೆ ನಿಂತು ನೆತ್ತಿ ಮೇಲೆ ನಿಂತು ನೋಡಿದ್ರೆ ಆಗೋ ಸಂತೋಷ ಬೇರೆ ಇರತ್ತೆ. ಯಾಕೆ ಅಂದ್ರೆ ಅಲ್ಲಿ ಯಾರು ಇರುವುದಿಲ್ಲ, ನಾನು ಮತ್ತೆ ಲವರಾಜು ಇಬ್ರೇನೆ. ಏನ್ ಕೂಗಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಯಾರು ಸಹಾಯಕ್ಕೆ ಏನಕ್ಕೆ ಬರಲ್ಲ. ಬಟ್ ಏನು ಅಂದ್ರೆ ಅಷ್ಟು ಹೈಟ್ ಅಲ್ಲಿ ನಾವ್ ಇರೋದಕ್ಕಿಂತ ನಾವೇ ಧನ್ಯರು. 10ಕ್ಕಿಂತ ಮುಂಚೆ ಇನ್ನು ನಮಗೆ ಬೇಡಪ್ಪ ಮೌಂಟೇನಿಯರಿಂಗು, ಸಾಕಪ್ಪ ಸಾಕು ಅನ್ಸ್ಬಿಡುತ್ತೆ. ಬಟ್ ಹತ್ತಿ ಇಳಿದ ಮೇಲೆ ಖುಷಿ ಇರುತ್ತಲ್ಲ, ನಮ್ಮ ಸ್ನೇಹಿತರ ಜೊತೆ ಅನ್ಕೊಂಡ್ಮೇಲೆ ಮತ್ತೆ ಮುಂದಿನ ವರ್ಷ ನಾವು ಹೋಗೋಣ ಅಂತ ಪ್ರೇರೇಪಿಸುತ್ತೆ. ಆ ತರ ಇರುತ್ತೆ. ಯಾಕೆ ಅಂತಂದ್ರೆ ಮನಸ್ಸು ಬಹಳ ಪ್ರಕೃತಿಗೆ ಹತ್ತಿರವಾಗ್ಬಿಟ್ಟಿರುತ್ತೆ. ಅಲ್ಲಿ ನಾವು ಯಾವುದೇ ಒಂದು ಸಂಸಾರದ ಜಂಜಾಟ ಆಗ್ಲಿ, ಕಷ್ಟ ಸುಖ ಯಾವ ತರದ್ದು ನಮ್ಗೆ ಅಲ್ಲೇನು ಬರುವುದೇ ಇಲ್ಲ. ಮನಸ್ಸಲ್ಲಿ ಏನು ಇರೋದೇ ಇಲ್ಲ. ಯಾಕೆಂದ್ರೆ ನಾವು ಬೆಟ್ಟ ನಾವು ಅಷ್ಟೇನೆ. ನಮ್ಗದು ಅದಕ್ ನಾವು ಹೇಗೆ ನಾವು ಅದ್ರ ಮೇಲೆ ನಾವು ಇರ್ತೀವಿ, ಅದು ನಮ್ಗೆ ಅಷ್ಟು ನಮ್ಮ ಜೀವನ ಕಾಪಾಡ್ಕೊಂಡು ಬರುತ್ತೆ. ಯಾಕೆಂದ್ರೆ ಐಸ್ನಲ್ಲಿ ಓಡಾಡೋದು ಅಂದ್ರೆ ಬಹಳ ಕಷ್ಟ, ತುಂಬಾ ಶಕ್ತಿ ಬೇಕು. ನಿಮ್ಗೆ ಅಲ್ಲಿ ಬೆಟ್ಟದಲ್ಲಿ ಇದ್ರಲ್ಲಿ ಸಿಗಾಕೊಂಡಾಗ ದೇವ್ರದ್ದು ನೆನಪಾಯ್ತಾ? ಹೌದು. ನಾವು ದೇವ್ರೆ ಏನಪ್ಪ ಹೀಗಾಗೋಯ್ತಲ್ಲ, ಆಂಜನೇಯ ಸ್ವಾಮಿ ಕಾಪಾಡಪ್ಪ ನಮ್ಗೆ. ಯಾಕೆ ಅಂತಂದ್ರೆ ಸಂಜೀವಿನಿ ಪರ್ವತ ಹತ್ತದಾನೆ ಆಂಜನೇಯ ಸ್ವಾಮಿ ಆಗಿದ್ರಿಂದ ನಮ್ಗ ಸಂಜೀವಿನಿ ಪರ್ವತ ಆಗಿತ್ತು. ಗೌಡನ್ ಕಟ್ಟೆ ಆಂಜನೇಯ ಸ್ವಾಮಿ ಜ್ಞಾಪಿಸ್ಕೊಂಡು ಅಪ್ಪ ನೀನ್ ಕಾಪಾಡಪ್ಪ ಅನ್ಕೊಂಡು ಹೇಳಿ ಅಲ್ಲಿ ಲೋಯರ್ ಕ್ಯಾಂಪ್ ನಲ್ಲಿ ನಾನು ಫೋಟೋ ಎಲ್ಲ ತಗೊಂಡು ಹೋಗಿದ್ದೆ. ಅದೆಲ್ಲ ಇಟ್ಬಿಟ್ಟು ಫೋಟೋ ಇಟ್ಟು ಊದ್ಗಡ್ಡಿ ಹಚ್ಚಿ ನಾವು ಕ್ಯಾಂಪ್ 4 ನಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಮುಂದಕ್ಕೆ ಹೋಗಿದ್ವಿ. ಹಂಗಾಗಿ ಹಳ್ಳಿ ಹನುಮಪ್ಪನೇ ನಮ್ಮನ್ನ ಕಾಪಾಡಿ ವಾಪಸ್ ಅವನ ಸನ್ನಿಧಿಗೆ ಕರ್ಕೊಂಡು ಜೊತೆಗೆ ಇರ್ತಾನೆ. ಬೆಟ್ಟ ಬೇಸ್ ನೀವು ಇದೊಂದನ್ನ ಕ್ಯಾಂಪ್ ಬೇಸ್ 1, 2, 3 ಅಂತ ಹೇಳಿ ಅದ್ ಹೆಂಗೆ? ಅದು ಎತ್ತರ ಮೇಡಮ್ ಅದು ಏನು 25,000 ಅಡಿ ಹತ್ಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ನಾವು ಬೇಸ್ ಕ್ಯಾಂಪ್ ಅಂತ ಹೋದ್ರೆ ಒಂದು 17-18 ಸಾವಿರ ತನಕ. ಅದಕ್ಕಿಂತ ಮುಂಚೆ ಲಾಸ್ಟ್ ವೆಹಿಕಲ್ದು ಇದಿರುತ್ತೆ. ಏನು ಅಂದ್ರೆ ನಾವು ಜೀಪಲ್ಲೋ ಬಸ್ಸಲ್ಲೋ ಏನೋ ಹೋಗ್ತೀವಿ. ಕಾಲ್ನಡಿಗೆನಲ್ಲೂ ಹೋಗ್ಲಿಕ್ಕಲ್ಲ, ತುಂಬಾ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟ್ ಸ್ಟಾಪ್ ಇರುತ್ತಲ್ವಾ, ಅಲ್ಲಿಗೆ ನಮ್ಗೆ ವ್ಯಾನಲ್ಲೋ ಬಸ್ಸಲ್ಲೋ ಏನೋ ಬಿಟ್ಬಿಡ್ತಾರೆ ಎಕ್ವಿಪ್ಮೆಂಟ್ಸ್. ನಾವು ಬರೀ ಒಂದು 10 ಜನ ಮಾತ್ರ ಇರ್ತೀವಿ. ಅಲ್ಲಿಂದ ಶರ್ಪಾಸ್ಗಳು ಬರ್ತಾರೆ, ಮೀಲ್ಸ್ ಗಳೆಲ್ಲ ಬರುತ್ತೆ, ಅಂದ್ರೆ ಹೇಸಕತೆಗಳು ಬರ್ತಾರೆ. ಅದನ್ನೆಲ್ಲ ಸಾಮಾನು ಹಾಕೊಂಡು ನಾವು ಒಂದು ಕ್ಯಾಂಪ್, ಒಂದು ಹೈಟು ಏನು ಒಂದೊಂದು ಹೈಟಿಗೆ ವಿಶಾಲವಾದ ಜಾಗ ಇರಬೇಕು. ಅವಲಾಂಚು, ಕ್ರಾವಾಸಸ್, ಇವಾಗ ಬೆಟ್ಟ ಕುಸಿತ ಎಲ್ಲ ಬೀಳುತ್ತಲ್ಲ, ಆತರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ವಿಶಾಲ ಪ್ರದೇಶ, ನೀರ್ ಎಲ್ಲಿ ಹರಿಯುತ್ತೆ ಅಲ್ಲಿ ವಿಶಾಲವಾದ ಒಳ್ಳೆ ಸೇಫ್ ಪ್ಲೇಸ್ ನಲ್ಲಿ ನಾವು ಬೇಸ್ ಕ್ಯಾಂಪ್ ಅಂತ ಒಂದು ಗುಡಾರ ಹಾಕೊಂಡ್ಬಿಡ್ತೀವಿ. ಟೆಂಟ್ ಹಾಕೊಂಡ್ಬಿಡ್ತೀವಿ. ಅಲ್ಲಿ ದೊಡ್ಡ ಕಿಚನ್ಗೆ ಬೇರೆ, ಉಳ್ಕೊಳ್ಳೋದು ಬೇರೆ, ಎಕ್ವಿಪ್ಮೆಂಟ್ಸ್ ಗಳು ಎಲ್ಲದಕ್ಕೂ ಮಾಡ್ಬಿಟ್ಟು ಒಂದು 10-12 ಟೆಂಟ್ಗಳು ಹಾಕಿ ಫ್ಲಾಗ್ಗಳು ಹಾಕ್ಬಿಡ್ತೀವಿ. ಸೊ ಯಾರೇ ಬಂದ್ರು ಇಲ್ಲೊಂದು ಎಕ್ಸ್ಪಿಡಿಷನ್ ಇದೆ, ಯಾರೋ ಒಂದು ಎಕ್ಸ್ಪಿಡಿಷನ್ ಇದಾರೆ ಅಂತ ಬೇರೆ ಇನ್ಯಾರು ಬರುದಿಲ್ಲ. ಸೊ ಅಲ್ಲಿಂದ ನಾವು ಒಂದು 18,000ಕ್ಕೋ 17,000ಕ್ಕೋ ನಾವು ಬೇಸ್ ಕ್ಯಾಂಪ್ ಮಾಡಿದ್ವಿ ಅಂದ್ರೆ ನಾವು ಒಂದೇ ಸತಿ 25,000 ಹತ್ತಕ್ಕಾಗೋದಿಲ್ಲ. ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ನಾವು ಚೆನ್ನೈಗೆ ಹೋಗ್ತೀವಿ ಅಂದ್ರೆ ಒಂದೇ ಸತಿ ಹೋಗಕ್ಕಾಗಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಕಾಲ್ನಡಿಗೆನಲ್ಲಿ ಅಲ್ವಾ. ಅದೇ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ 10 ಜನ ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡ್ಬಿಟ್ಟು ಫಸ್ಟ್ ಬೇಸ್ ಕ್ಯಾಂಪ್ ಇಂದ ಕ್ಯಾಂಪ್ 1 ಇವತ್ತು ಇನ್ಸ್ಟಾಲ್ ಮಾಡೋಣ ಅನ್ಕೊಂಡು ಸ್ವಲ್ಪ ಹೈಟು ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಟೆಂಟ್ ಹಾಕ್ಬಿಟ್ಟು ನಾವು ಅವತ್ತು ತಗೊಂಡೋಗಿದ್ದ ಎಕ್ವಿಪ್ಮೆಂಟ್ಸ್, ಫುಡ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಸೇಫ್ಟಿಯಾಗಿ ಮುಚ್ಚಿಬಿಟ್ಟು ಕವರಲ್ಲಿ ವಾಪಸ್ ಬರ್ತೀವಿ. ಮತ್ತೆ ಪಾನೇಸ ಕೆಳಗಡೆ ಕ್ಯಾಂಪಿಗೆ ಬರ್ತೀವಿ. ಅಪ್ ಅಂಡ್ ಡೌನ್ ಮಾಡ್ತಾನೆ ಇರ್ತೀವಿ. ಹಂಗಾಗಿ 1ನೇ ಕ್ಯಾಂಪಿಗೆ ಬರ್ತೀವಿ. 1ನೇ ಕ್ಯಾಂಪಿಗೆ ಎಕ್ವಿಪ್ಮೆಂಟ್ಸ್ಗಳು, ಫುಡ್ಗಳು ಒಂದು ಸಫಿಷಿಯಂಟ್ ಬಂದಿದೆ ಅಂದ್ಮೇಲೆ 1ನೇ ಕ್ಯಾಂಪಿಂದ 2ನೇ ಕ್ಯಾಂಪ್ ಇನ್ಸ್ಟಾಲ್ ಮಾಡ್ತೀವಿ.
ಮತ್ತೆ ನಡ್ಕೊಂಡು ಹೋಗಿ ಅಲ್ಲಿ ಒಳ್ಳೆ ಪ್ಲೇಸ್ ನೋಡಿ ಅಲ್ಲಿ ಕ್ಯಾಂಪ್ ಹಾಕ್ತಿವಿ. ಕ್ಯಾಂಪ್ ಹಾಕ್ತೀವಿ. ಅಲ್ಲಿ ಒಂದಿಬ್ರು ಉಳ್ಕೊಳ್ತೀವಿ. ಆ ಒಂದಿಬ್ರು 3 ಜನ ಕ್ಯಾಂಪ್ 2 ಇಂದ ಕ್ಯಾಂಪ್ 1 ಬರ್ತಾರೆ. ಕ್ಯಾಂಪ್ 2 ಇಂದ ಕ್ಯಾಂಪ್ 3 ಎಸ್ಟಾಬ್ಲಿಷ್ ಮಾಡ್ತೀವಿ ನೆಕ್ಸ್ಟ್ ಡೇ. ಅದು ಒನ್ ಡೇ ಇರುತ್ತೆ. ಒನ್ ಡೇ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಹೈಟ್ ಡಿಪೆಂಡಿಂಗ್ ಅಪಾನ್ ವೆದರ್ ಮೇಲೆ. ಸೊ ಅಷ್ಟು ದೂರ ಹೋದ್ಮೇಲೆ ಕ್ಯಾಂಪ್ 3 ಆದ್ಮೇಲೆ ಕ್ಯಾಂಪ್ 3 ಇಂದೆಲ್ಲ ಕ್ಯಾಂಪ್ 2 ಬರ್ತಾರೆ. ಈ ಕ್ಯಾಂಪ್ 1 ಅವರೆಲ್ಲ ಅಕ್ಲಮಟೈಸ್ ಆಗಲಿ ಅಂತ ಕ್ಯಾಂಪ್ 2 ಬರ್ತಾರೆ. ಹೀಗೆ ಮೇಲೆ ಕೆಳಗೆ ಓಡಾಡ್ತಾನೆ ಇರ್ತೀವಿ. ಸೊ ಕ್ಯಾಂಪ್ 4 ಆದ ಕೂಡಲೇ ಎಲ್ಲರೂ ಬೇಸ್ ಕ್ಯಾಂಪಿಗೆ ಬಂದ್ಬಿಡ್ತೀವಿ. ಕ್ಯಾಂಪ್ 1, ಕ್ಯಾಂಪ್ 2, ಕ್ಯಾಂಪ್ 3, ಕ್ಯಾಂಪ್ 4 ಅಲ್ಲಿ ಸಾಕಷ್ಟು ಫುಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಬಿಡ್ತೀವಿ. ಇಟ್ಬಿಟ್ಟು ಎಲ್ಲ ಬರ್ತೀವಿ. ಎಲ್ಲ ಒಂದ್ ಲೆವೆಲ್ 20,000 ತನಕ ಎಲ್ಲ ಅಕ್ಲಮಟೈಸ್ ಆಗಿರ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ 1, 2, 3, 4 ಕ್ಯಾಂಪಿಗೆ ಹಾಕ್ಬಿಟ್ಟು ಕ್ಯಾಂಪ್ 4 ಇಂದ ಕ್ಯಾಂಪ್ 5 ಇತ್ತು ಅಂತಂದ್ರೆ ಟರ್ಪಾಸ್ ಜೊತೆ ಎಕ್ವಿಪ್ಮೆಂಟ್ಸ್ ಫುಡ್ ಸ್ವಲ್ಪ ಲೈಟ್ ಫುಡ್ ಎಲ್ಲ ತಗೊಂಡು ಯಾರು ಸಬ್ಮಿಟ್ ಮಾಡ್ತೀವಿ 1, 2, 3 ಡೇಸ್ ಆದ್ಮೇಲೆ ಸಬ್ಮಿಟ್ ಡೇ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ಮಾಡ್ತೀವಿ. ಆ ಕ್ರವಾಸಸ್ ಬಂತು ಅಂತಂದ್ರೆ ಅಲ್ಲಿಗೆ ನಾವು ಏಣಿ ಹಾಕಬೇಕು, ಹಗ್ಗ ಫಿಕ್ಸ್ ಮಾಡ್ಬೇಕು, ಪಿಟಾನ್ಸ್ ಐಸ್ ಬಾರ್ಗಳು ಇರುತ್ತೆ, ಅದನ್ನೆಲ್ಲ ಹಾಕೊಂಡು ನಾವು ಗುಂಡೆ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ ಐಸ್ಗಳೇ ಇದೆ, ಬರೀ ಸ್ನೋನೇ ಇದೆ ಅಂತಂದ್ರೆ ಒಂದು ಗುಂಡಿ ತರ ತೋಡ್ಕೊಂಡ್ಬಿಟ್ಟು ಅದ್ರೊಳಗಡೆ ಪ್ಲಾಸ್ಟಿಕ್ ಶೀಟ್ ಹಾಕೊಂಡು ಬಿವಾಕ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಆತರ ಇದ್ಕೊಂಡು ನಾವು ಸಬ್ಮಿಟಿಗೆ ಹೋಗ್ಬೇಕಾಗತ್ತೆ. ಅವಾಗ ನಾವು ಸಬ್ಮಿಟ್ ಹೋಗೋಕ್ಕಿಂತ ಮುಂಚೆ ಹಿಂದಿನ ಕ್ಯಾಂಪ್ ಏನ್ ಮಾಡ್ತೀವಿ ಅದು ಸಬ್ಮಿಟ್ ಕ್ಯಾಂಪ್ ಅಂತ. ಆ ಸಬ್ಮಿಟ್ ಕ್ಯಾಂಪ್ ಏನು ಅಂತಂದ್ರೆ ಸಬ್ಮಿಟ್ ಕ್ಯಾಂಪ್ ಅಂದ್ರೆ ಕೊನೆ ಲಾಸ್ಟ್ ಸೋರ್ಸ್. ಬೆಳಗ್ಗೆ ಪೀಕ್ ನಾವು ಸಂಜೆ ಹೊತ್ತಲ್ಲಿ ಸುಧಾರಿಸ್ಕೊಂಡ್ಬಿಟ್ಟು ಎಲ್ಲ ನೆಕ್ಸ್ಟ್ ಡೇಗೆ ಬೇಕಾದ ಎಲ್ಲದನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ಆಮೇಲೆ ಹಣ್ಣಿನ ರಸ, ಜ್ಯೂಸು, ಚಾಕ್ಲೇಟ್ ಅದೇನೇನ್ ಬೇಕೋ ಲೈಟ್ ವೈಟ್ ಅಷ್ಟನ್ನ ಮಾತ್ರ ತಗೊಂಡ್ಬಿಟ್ಟು ನಾವು ಅಲ್ಲಿಗೆ ಪೀಕಿಗೆ ಹೋಗ್ತೀವಿ. ಎಲ್ಲ ರೆಡಿಯಾಗಿ ರಾತ್ರಿ ಏನ್ ಮಾಡ್ಕೋಲ್ಲ ಬೆಳಗ್ಗೆ 12 ಗಂಟೆ 1 ಗಂಟೆಗೆಲ್ಲ ಹೋಗ್ತೀವಿ. ಯಾಕೆ ಅಂತಂದ್ರೆ ಅವಾಗ ಹಾರ್ಡ್ ಆಗಿರುತ್ತೆ ಸ್ನೋ, ಸೂರ್ಯನ ಬಿಸಿಲು ಬೀಳಲ್ಲ, ಕಣ್ಣಿಗೆ ಹೊಡೆಯಲ್ಲ. ನಾವೆಲ್ಲವೂ ಕನ್ನಡಕ ಹಾಕಿರ್ಲೇಬೇಕು ಅಲ್ಲಿ, ಇಲ್ಲ ಅಂದ್ರೆ ಕಣ್ಣು ಹೊರಟೋಗುತ್ತೆ, ಸ್ನೋ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಬೆಳಗ್ಗೆ ಹೇಗಿರುತ್ತೋ ಅದೇ ತರ ರಾತ್ರಿನೇ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಎಲ್ಲ ಕಡೆ ಸ್ನೋ, ನೀವು ಯಾವ ಜಾಗ ನೋಡಿದ್ರು ಸ್ನೋನೇ, ಅದು ವೈಟ್ ಸ್ನೋ, ಫ್ರೆಶ್ ಸ್ನೋ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ನೋ ಬ್ಲೈಂಡ್ನೆಸ್ ಬಂದ್ಬಿಡ್ತು ಅಂದ್ರೆ ಅದು ಪರ್ಮನೆಂಟ್ ಆಗೋಗುತ್ತೆ, ಬಹಳ ಕಷ್ಟ, ಓಡಾಡೋಕ್ಕಾಗೋದಿಲ್ಲ. ಸೊ ನಾವು ಅದು ಹಾಕೊಂಡು ಸಬ್ಮಿಟ್ ಕ್ಯಾಂಪಿಗೆ ಹೊರಟೋಗ್ತೀವಿ. ಅಲ್ಲಿಗೆ ಹೋಗ್ಬಿಟ್ಟು ಫ್ಲಾಗ್ ಎಲ್ಲ ಸ್ಟೇಟ್ದು ನಮ್ಮ ಅಸೋಸಿಯೇಷನ್ದು ಎಲ್ಲ ಹಾಕಿ ಫೋಟೋ ಗಿಟೋ ತಗೊಂಡು 38-40 ವರ್ಷ ಆದ್ರೂ ನಾವು ಹತ್ತಿದ್ದು ನಮ್ಗೆ ಇರುತ್ತೆ. ಅಲ್ಲೆಲ್ಲ ಚೇಂಜ್ ಆಗಿರ್ಬೋದು, ಬೇರೆ ಇದೆಲ್ಲದು, ಆದ್ರೆ ಪೀಕ್ಗಳು ಚೇಂಜ್ ಆಗೋದಿಲ್ಲ. ಒಂದ್ ಊರು ಚೇಂಜ್ ಆಗ್ಬೋದೇ ವಿನಃ ಹಿಮಾಲಯಸ್ ಮಾತ್ರ ಯಾವತ್ತೂ ಚೇಂಜ್ ಆಗೋದಿಲ್ಲ. ಪ್ರತಿ ವರ್ಷನೂ ಸ್ನೋ ಬೀಳ್ತಾನೆ ಇರುತ್ತೆ, ಇದಾಗ್ತಾನೆ ಇರುತ್ತೆ. ಯಾಕೆಂದ್ರೆ 1000 ಜನ ಎಕ್ಸ್ಪಿಡಿಷನ್ಸ್ ಗಳಿಗೆ ಹೋಗ್ತಿರ್ತಾರೆ, ಡೈರೆಕ್ಷನ್ಗೋಸ್ಕರ ಹೋಗದೆ ವಿನಃ ಬೇರೆ ಯಾರನ್ನೇ ಮೆಚ್ಚಕ್ಕೆ ಆಗ್ಲಿ ಅಥವಾ ಇನ್ನೇನೇ ಒಂದು ಅವಾರ್ಡ್ಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ನಾವು ಹೋಗುದಿಲ್ಲ. ಇದು ನಿಮ್ ಕೇಳಿ ಒಂಥರ ನನ್ಗೂನು ಟ್ರೆಕ್ಕಿಂಗ್ ಇದು ಮಾಡೋಣ ಅಂತ ಹೇಳಿ ಭಾರಿ ಇಂಟ್ರೆಸ್ಟ್ ಅನ್ಸ್ತಾ ಇದೆ. ನೀವು ಈಗ ನಮ್ದು ನೆಕ್ಸ್ಟ್ ಜನರೇಷನ್ಸ್, ಇವಾಗ ನಾನು ಹೇಳಿದ್ನಲ್ಲ ಯಾರೋ ಹುಡುಗ ಅಲ್ಲಿ ನಮ್ ತಂದೆಗೆ ಸಿಕ್ಕಾಗ ನಿಮ್ ನೆನ್ಪಾಯ್ತು ನಮ್ಗೆ ಅಂತ ಹೇಳಿ, ಟ್ರೆಕ್ಕಿಂಗ್ ಬಗ್ಗೆ, ಮೌಂಟೇನಿಯರಿಂಗ್ ಬಗ್ಗೆ ಏನ್ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಏನಂದ್ರೆ ಯಾವ್ದನ್ನು ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗ್ಬಾರ್ದು. ಪ್ರತಿಯೊಂದು ನಾವು ಸ್ಟಡಿ ಮಾಡ್ಬೇಕು. ಗೊತ್ತಿರೋ ಜಾಗ ಇದ್ರೆ ಗೊತ್ತಿಲ್ಲದ ಜಾಗ ನಾವು ಈವನ್ ಚಿಕ್ಕ ಟ್ರೆಕ್ಕಿಂಗಿಗೆ ಹೋಗ್ಲಿ, ಬಟ್ ನಾವು ಆ ಏರಿಯಾದನ್ನೆಲ್ಲ ನೋಡ್ಕೋಬೇಕು. ಆ ಏರಿಯಾದ ಬಗ್ಗೆ ಸ್ಟಡಿ ಮಾಡ್ಬೇಕು, ಒಳ್ಳೆ ಎಕ್ವಿಪ್ಮೆಂಟ್ಸ್ ತಗೋಬೇಕು, ಫುಡ್ ತಗೋಬೇಕು, ನೀರ್ ತಗೋಬೇಕು. ಸಿಕ್ಕಿದ ಕಡೆ ಎಲ್ಲ ಗಲೀಜ್ ಮಾಡಬಾರ್ದು. ಹಿಂದೆ ಎಲ್ಲ ನಾವೆಲ್ಲ ನೀಟಾಗಿ ಕೊನೆಗೆ ಕ್ಯಾಂಪ್ ಫೈರ್ ಅಂತಾನೆ ಮಾಡ್ತಾ ಇದ್ವಿ. ಎಲ್ಲ ಸುಟ್ಟಾಕ್ಬಿಟ್ಟು ಬೇರೆ ಕ್ಲೀನ್ ಮಾಡಿ ಬರ್ತಾ ಇದ್ವಿ. ಮಂಜುಗಡ್ಡೆ ಇತ್ತು ಅಂದ್ರೆ ಚೆನ್ನಾಗಿ ಗುಂಡಿ ತೋಡ್ಬಿಟ್ಟು ಅದ್ರೊಳಗೆಲ್ಲ ಮುಚ್ಬಿಟ್ಟು ಬಂದ್ವಿ. ಯಾಕೆಂದ್ರೆ ಅದೇನು ಕೆಟ್ಟ ಹೋಗೋದಿಲ್ಲ, ಏನೂ ಇಲ್ಲ. ಬಟ್ ಯಾರೇ ಹೋಗ್ಲಿ ಎಂಜಾಯ್ ಮಾಡ್ಲಿ ಏರಿನ. ಅಲ್ಲಿ ಪ್ರಾಣಿಗಳು ಸಿಕ್ತು, ಪಕ್ಷಿಗಳು ಸಿಕ್ತು, ಮರಗಳು ಸಿಕ್ತು ಅಂತ ಇತ್ತು ಅಂದ್ರೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಕ್ ಹೋಗ್ಬಾರ್ದು. ನಾವು ಹೋಗಿರೋದು ಟ್ರೆಕ್ಕಿಂಗ್ ಹೋಗಿದ್ವಿ, ಮಸ್ಟ್ ಬಿ ಎಂಜಾಯ್ ಅವರ್ ಸೆಲ್ಫ್. ಫೋಟೋಗಳು, ಆಮೇಲೆ ಸೆಲ್ಫಿ ಅಂತ ಹೇಳ್ತಾರೆ, ಎಲ್ಲೋ ಹೋಗ್ತಾರೆ, ಬೀಳ್ತಾರೆ, ಸಾಯ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಒದ್ದಾಡ್ತಾರೆ. ಬಟ್ ಏನು ಅಂದ್ರೆ ನಾವ್ ಎಷ್ಟೇ ಇದ್ರೂ ಕೇರ್ಫುಲ್ ಆಗಿರ್ಬೇಕು. ಹಿಮಾಲಯಸ್ಗೆ ಹೋಗ್ಬೇಕಾದ್ರೆ ಅಷ್ಟೇ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡೋಗ್ಬೇಕು. ಸೇಫ್ಟಿ ಮೆಷರ್ ಫಸ್ಟ್ ನೋಡ್ಕೊಂಡು ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ, ಯಾವ್ಯಾವ್ದು ಸಿಗ್ದಾರ್ ಜೊತೆ ಎಲ್ಲ ಹೋಗುದು, ಆ ಜಾಗಕ್ಕೆ ಹೋದ್ರೆ ನಮ್ಗೆ ಹೇಗಿದೆ ಅಂತ ಅನ್ನೋದಕ್ಕೋಸ್ಕರ ನಮ್ಮ ಸೆಲ್ಫ್ ಪ್ರೊಟೆಕ್ಷನ್ಗೆ ನಮ್ಮ ಇದಕ್ಕೋಸ್ಕರ ಹೋಗ್ಬೇಕು. ಯಾವುದೇ ಒಂದು ಶೋಕಿಗೆ ಯಾರಿಗೋ ಮೆಚ್ಚಿಸ್ತೀವಿ, ನಾನು ಹೋಗಿದ್ದೆ ಹಿಮಾಲಯಸ್ಗೆ ಅಂತ ಅನ್ನೋದಲ್ಲ. ಹಿಮಾಲಯಸ್ಗೆ ಹೋಗಿ ಜೋಪಾನ್ ಆಗಿ ಸೇಫ್ಟಿ ಆಗಿ ಬರ್ಬೇಕು, ಇದ್ದಿದ್ದು ಎಂಜಾಯ್ ಮಾಡ್ಬೇಕು. ರೋಡ್ ದ ಜರ್ನಿ ನಮ್ದು ಒಂದು ಲವ್ಲಿ ಆಗಿರ್ಬೇಕು. ನಮಗೋಸ್ಕರ ನಾವು ಎಲ್ಲೇ ಹೋಗುದು, ಏಳುದು, ಬೀಳುದು, ಕೈಕಾಲು ಪೆಟ್ ಮಾಡ್ಕೊಂಡ್ಬಿಟ್ಟು ಬರೋದು, ಆತರ ಯಾವ್ದು ಎಲ್ಲರೂ ಹೋಗ್ಬಿಟ್ಟು ಬರ್ತಾರೆ. ಬಟ್ ಏನು ಅಂದ್ರೆ ಒನ್ಸ್ ಇನ್ ಲೈಫ್ ಹಿಮಾಲಯಸ್ಗೆ ಹೋಗ್ಬಿಟ್ಟು ಬಂದ್ರೆ ಲೈಫ್ ಸಾರ್ಥಕ. ಯಾಕೆಂದ್ರೆ ಅದರಂತ ಜಾಗ ಇನ್ನೊಂದು ಇಲ್ಲ ನಮ್ಗೆ. ತುಂಬಾ ಖುಷಿ ಆಯ್ತು ಅಂಕಲ್ ನಿಮ್ ಹತ್ರ ಮಾತಾಡಿ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಟೀ ಮತ್ತೆ ನಿಮ್ ಸ್ಟೋರಿಗೆ. ಥ್ಯಾಂಕ್ ಯು ಅಂಕಲ್. ಓಕೆ ನಮ್ಗೆ ಥ್ಯಾಂಕ್ ಯು.
ಯು ಕ್ಯಾನ್ ಬಿ ಆರ್ ಗೆಸ್ಟ್ ಅಟ್ ಅನುಭವ ಕೆಫೆ ಪಾಡ್ಕಾಸ್ಟ್. ಶೋ ನೋಟ್ಸ್ನಲ್ಲಿ ನಮ್ಮ ಡೀಟೇಲ್ಸ್ ಇದೆ, ನಮ್ಮನ್ನ ಸಂಪರ್ಕಿಸಿ. ನಿಮ್ಗೆ ನಮ್ಮ ಕಾನ್ಸೆಪ್ಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಾಡ್ಕಾಸ್ಟ್ ಪ್ರೊಡಕ್ಷನ್, ಐಡಿಯೇಷನ್ ದೀಪ್ತಿ ರಾವ್, ಎಡಿಟಿಂಗ್ ಸಪೋರ್ಟ್ ಬಿ.ಎಸ್. ವೆಂಕಟೇಶ್ ರಾವ್, ಸಂಗೀತ ಶ್ರೀಮತಿ ಉಷಾ ಶ್ರೀನಾಥ್ ಹಾಗೂ ಗಣೇಶ್ ವಿ ಭಾರದ್ವಾಜ್, ಕವರ್ ಆರ್ಟ್ ಸುನಿಧಿ ಹರೀಶ್. ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ.